ಕನ್ನಡದ ಮಹತ್ವದ ಕಾದಂಬರಿ ಸ್ವಲ್ಪ ಆಗಿರ್ತಕ್ಕಂಥ ಆಶಾ ನೂತನ ಜಗದ ಬಾಗಿಲು ಸಂಪಾದಿತ ಕಥೆಗಳನ್ನು ಇಲ್ಲಿ ಚಿತ್ರಾರ್ಪಣೆಗೊಳಿಸಲಾಗಿದೆ. ಜೊತೆಗೆ ಅವರು ಮತ್ತೊಂದು ಕೃತಿ ವಿಶಿಷ್ಟವಾದಂಥ ಈವರೆಗಿನ ಕನ್ನಡದ ಮಟ್ಟಿಗಿನ ಕಾದಂಬರಿಗಳಲ್ಲಿ ವಿಶಿಷ್ಟ ಪ್ರಯೋಗವಾದಂಥ ಮಾರ್ಕೋಲು ಸಾಗರ ಚುನಾವಣೆ ಇಂಥ ಒಂದು ಪುಟ್ಟ ಸಂಭ್ರಮದ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಟರು ಬರಹಗಾರರು ಆಗಿರ್ತಕ್ಕಂಥ ಶ್ರೀನಿವಾಸ ಅವರಿಗೆ ಹಾಗೂ ಇವತ್ತಿನ ಇನ್ನೊಂದು ಪ್ರಮುಖ 58 ಕರ್ನಾಟಕದ ಮೂಲೆ ಮೂಲೆಯಿಂದ ಬರತಕ್ಕಂಥ ಕಥೆಗಾರರನ್ನು ಗುರುತಿಸಿ ಆ ಕೃತಿಗೆ ಒಂದು ವಿಶೇಷತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅಂತಹ ಒಂದು ಕಥೆ ಕುರಿತು ಮಾತನಾಡಿರ್ತಕ್ಕಂಥ ಆಶಾ ಸುಮಾ ಸತೀಶ್ ಅವರೇ ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣರಾದಂಥವರು ಆಶಾ ಅವರೇ, ಸ್ನೇಹಿತ ವಾಸುದೇವ ನಾಡಿಯವರೇ, ಶ್ರೀವತ್ಸ ಅವರು, ಶಾಂತಾ ಜಯಂತ್ ಅವರು ಹಾಗೂ ಅನೇಕ ಈ ಸಾಹಿತ್ಯ ಸಂಸ್ಥೆ ಶ್ರೀನಿವಾಸ ಮೂರ್ತಿ. ನಾನು ಈ ಒಂದು ಪುಟ್ಟ ಕಾದಂಬರಿಯನ್ನು ಮಾರ್ಕೋಲು ಅನ್ನೋದ್ರ ಕುರಿತು ಮಾತಾಡಲಿಕ್ಕಿದೆ. ಮುಖ್ಯವಾಗಿ ಈ ಕಾದಂಬರಿ ನಾವೇನು ವಿಧಿ ಅಂತ ಹೇಳ್ತೀವಲ್ಲ, ಆ ವಿಧಿಯ ಕುರಿತಾಗಿ ಬರೆದಂಥ ಆ ವಿಧಿಯ ಕುರಿತು ತುಂಬ ಕಾದಂಬರಿಗಳು ಬೇರೆ ಭಾಷೆಯಲ್ಲಿ ಅದು ಇಂಗ್ಲಿಷ್ನಲ್ಲಿ ಬಂದಿದೆ ಅಂತ ನಾನು ಕೇಳ್ಬಿಟ್ಟಿದ್ದೆ. ಕನ್ನಡದ ಮಟ್ಟಿಗೂ ಸಹ ಇಂಥ ಕಾದಂಬರಿಗಳು ಬಂದಿದೆ. ಆದರೆ ಒಂದು ಪುಟ್ಟ ಜನಪದ ಕಥೆಗೆ ಇಟ್ಕೊಂಡು ಆ ಮೂಲಕವಾಗಿ ನದಿಯ ಕುರಿತಾದಂತಹ ಜನಪದರ ನಂಬಿಕೆಯ ಕುರಿತಾದ ಕಥೆಗಳನ್ನು ಇಟ್ಕೊಂಡು ಅದೊಂದು ರೀತಿಯ ವಿಶ್ಲೇಷಣೆಯ ರೂಪದಲ್ಲಿ ತಾವು ನಂಬಿಕೊಂಡ ಮೂಲ ಕಥೆಗೆ, ದೇವರಿಂದ ಕೇಳಿದಂತಹ ಮೂಲ ಕಥೆಗೆ ಅವುಗಳೆಲ್ಲ ಕಥೆಗಳನ್ನು ಪೂರ್ವಕವಾಗಿ ಜೋಡಿಸಿಕೊಂಡಿರ್ತಕ್ಕಂಥ ಜಾಣ್ಮೆಯನ್ನು ಈ ಕಥೆಯ ಬಗ್ಗೆ ಗುರುತಿಸುವುದಾಗಿದೆ. ಒಟ್ಟಾರೆ ಈ ಕಾದಂಬರಿ ಕುರಿತು ತಮ್ಮ ಮಾತುಗಳಲ್ಲಿ ಬರ್ಗು ರಾಮಚಂದ್ರಪ್ಪ ಬರೆದಿರುವ ಒಂದು ಮುಖ್ಯವಾದ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕೃತಿ ಭಾಷೆ ಮತ್ತು ಸಂಸ್ಕೃತಿಯ ದೃಷ್ಟಿಯಿಂದ ತುಂಬ ವಿಶಿಷ್ಟವಾದದ್ದು ಮತ್ತು ಭಾಷೆ ಮತ್ತು ಸಂಸ್ಕೃತಿಯನ್ನು ಮತ್ತೊಮ್ಮೆ ಮರುನಿರೂಪಿಸುವಲ್ಲಿ ಮತ್ತು ಅದನ್ನು ಮರುನಿರೂಪಿಸುವಲ್ಲಿ ತನ್ನದೇ ಆದಂಥ ಕೆಲಸವನ್ನು ಕನ್ನಡ ಮಟ್ಟಿಗೆ ವಿಶಿಷ್ಟವಾಗಿ ಮಾಡಿದೆ ಎಂದು ಗುರುತಿಸಿದ್ದಾರೆ. ಈ ಕಾರಣಕ್ಕಾಗಿ ಈ ಒಂದು ಕೃತಿಗೆ ಮಹತ್ವ ಬಂದಿದೆ. ಯಾರೇ ಆಗಲಿ ಆರಂಭದಲ್ಲಿ ಇದರಲ್ಲಿ ಸುಮಾರು 17 ಅಧ್ಯಾಯಗಳಿವೆ. ಅಧ್ಯಾಯಗಳ ಮೂಲಕ ಈ ಕಾದಂಬರಿಯನ್ನು ಬೆಳೆಸ್ತಾ ಬಂದಿದ್ದಾರೆ. ನಾವೆಲ್ಲ ಕೇಳಿದ್ದೀವಿ, ವಿಧಿ ಆಟ ಅಂತೀವಿ, ವಿಧಿ ವಿಪರ್ಯಾಸ ಅಂತೀವಿ, ವಿಧಿ ವಿಲಾಸ ಅಂತ ಹೇಳ್ತೀವಿ, ವಿಧಿ ಮುಂಡೆ ಅಂತ ಹೇಳ್ತಾರೆ ನಮ್ಮ ಕಡೆಗೆ. ವಿಧಿ ಅನ್ನೋದನ್ನ ಪೇಟ್ ಅದನ್ನ ಹೇಳ್ತೀವಿ. ನಾವು ನಂಬಿಕೊಂಡು ಬಂದಿರತಕ್ಕಂಥ ಹಿಂದೂ ಧರ್ಮದ ಕರ್ಮಯೋಗ ಅಂತ ಹೇಳ್ತೇವಲ್ಲ, ಆ ಕರ್ಮಯೋಗದ ಕರ್ಮಕ್ಕೂ ವಿಧಿಗೂ ಮತ್ತು ವಿಧಿಯಾಟಕ್ಕೂ ಮತ್ತು ಹಣೆ ಬರ ಅಂತ ಹೇಳ್ತೇವೆ, ಅದಕ್ಕೆಲ್ಲಕ್ಕೂ ತುಂಬ ಸಂಬಂಧ ಇದೆ. ಇದರ ಜೊತೆಗೆ ಮಾಯೆ, ವಿಧಿ, ಮಾಯೆ ಮತ್ತು ವಿಧಿಯಾಟ ಇವುಗಳ ತ್ರಿಕೋನ ಒಂದು ಸಂವಾದಿ ರೂಪಿಯಾಗಿ ಅವು ಮೂರು ಸಹ ನಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತಾರೆ. ಸೂಕ್ಷ್ಮವಾಗಿ ಅವನ್ನ ಬೆಳೆಸಿ ನಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತಾರೆ.
ಒಂದು ರೀತಿ ಈ ಕಾದಂಬರಿ ಅನೇಕ ಜನಪದೀಯ ಕಥೆಗಳ ಸಂಗಮ. ಆದರೆ ಅವುಗಳನ್ನು ಪೂರ್ಣಿಸುವ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ಅದು ಭಾಷೆ, ಆ ಜನಪದೀಯ ಕಥೆ ಎತ್ಕೊಂಡ ಕಾರಣಕ್ಕಾಗಿ ಅವರು ತಮ್ಮ ಸ್ಥಳೀಯ ಭಾಷೆಯನ್ನು, ಅಲ್ಲಿ ಜನರಾಡುವ ಭಾಷೆಯನ್ನು ಆ ಮೂಲಕ ಬಳಸಿಕೊಂಡಿರೋದು ಸಹ ಅದನ್ನು ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಈ ಕತೆ ಒಂದು ಪುಟ್ಟ ಹುಡುಗಿಯ ರೂಪದಲ್ಲಿ ಫ್ಲಾಶ್ ಬ್ಯಾಕಿನಲ್ಲಿ ಶುರುವಾಗುತ್ತೆ. ಈ ಕಥೆಯ ಬಹಳ ಮುಖ್ಯ ತಂತ್ರಗಾರಿಕೆ ಏನಿದೆ, ಆ ಕತೆಗೆ ಏನು ಹೇಳುತ್ತೆ ಅನ್ನೋದು 2ನೇ ಅಧ್ಯಾಯದಲ್ಲಿ ನಮಗೆ ಓಪನ್ ಆಗುತ್ತೆ, ಗೊತ್ತಾಗ್ತದೆ. ನನಗೆ 2ನೇ ಅಧ್ಯಾಯ ಓದಿಸ್ಕೊಡ್ಲೆ 3ನೇ ಅಧ್ಯಾಯ ಓದಿಸ್ಕೊಡ್ಲೆ ಅನಿಸ್ತು, ಮೇಡಮ್ ಈ ಕಥೆಯನ್ನು ಹೇಗೆ ಮುಗಿಸ್ತಾರೆ ಅಂತ ನಮ್ಗೆ ಕುತೂಹಲ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ, ಆ ಒಂದು ಕತೆ ಏನು ಹೇಳುತ್ತೆ ಅನ್ನೋದನ್ನ ನಾವು ಮೊದಲೇ ಹೇಳ್ಬಿಟ್ಟು ಆ ಕಥೆಯನ್ನ ಮುಂದುವರಿಸೋದು 17 ಅಧ್ಯಾಯದ ಮುಂದುವರಿಸೋದಿಲ್ಲ, ತುಂಬಾ ನಿಪುಣ ತಂತ್ರಗಾರಿಕೆ ಮಾತ್ರ ಸಾಧ್ಯ. ಅಂದ್ರೆ ಇಲ್ಲಿ ಎಂತ ದೊಡ್ಡ ತಂತ್ರಗಾರಿಕೆಯಲ್ಲಿ ಇಲ್ಲ, ಆದ್ರೆ ಅವರು ನಿರೂಪಣೆ ಮಾಡಿದ ರೀತಿ ಇದೆಯಲ್ವಾ, ಅಲ್ಲೆಲ್ಲ ಕಥೆಗಳನ್ನ ಜೋಡಿಸ್ತಾ ಹೋಗಿದೆಯಲ್ಲ, ಅದೆಲ್ಲವೂ ತುಂಬಾ ಹೆಚ್ಚುಗಾರಿಕೆ ಅನಿಸುತ್ತೆ. ನಿಮ್ಗೆ ಇಡೀ ಕಾದಂಬರಿಯನ್ನ 15 ಅಧ್ಯಾಯದವರೆಗೂ ಓದಿದಾಗ ಸಹ ನಿಮ್ಗೆ ಏನೂ ಅನ್ಸುತ್ತಿಲ್ಲ, ನನಗೂ ಸಹ ಏನು ಅನಿಸಿಲ್ಲ. ಆ ಕಾರಣಕ್ಕೆ ನಿಮ್ಗೆ ಏನು ಅನ್ಸಲ್ಲ ಕಡಾಪಕ್ಕೆ. ಆದರೆ ನಿಮಗೆ 16-17 ಬಂದಾಗ ಎಷ್ಟು ಅರ್ಥ ವಿನ್ಯಾಸವನ್ನು ಅವರು ಆಸ್ಫೋಟಿಸ್ತಾರೆ ಅಂದರೆ, ಖಂಡಿತವಾಗಿ ಇಂಥದ್ದೊಂದು ಜನಪದ ಕಥೆ ಇಟ್ಕೊಂಡು ಈಗಿನ ವಾಸ್ತವಕ್ಕೆ ಹೇಗೆ ಮುಖಾಮುಖಿ ಆಗಬಹುದು ಅನ್ನೋದು. ಈ ಕಾದಂಬರಿಯಲ್ಲಿ ಒಟ್ಟಾರೆ ಯಾವುದೇ ಜಾತಿ ಆಧಾರಿತ ಮತ್ತು ಧರ್ಮ ಆಧಾರಿತ ಸಂಗತಿಗಳು ಎಲ್ಲರೂ ಸಹ ಕಾಣಿಸ್ಕೊಳ್ತಾರೆ. ಇದು ಪಕ್ಕಾ ದೇಶೀಯ ಮತ್ತು ನಮ್ಮ ಭಾಷಾ ಸೊಗಡಿನ ದೇಸಿ ಸಂಸ್ಕೃತಿಯನ್ನ ಮತ್ತು ಒಂದು ಕಾಲದ ಪರಂಪರೆಯನ್ನ, ಜನಪದ ಧಾರೆಯನ್ನು ಮತ್ತು ಮರು ನಿರೂಪಿಸುವ ಮತ್ತು ಮರು ವ್ಯಾಖ್ಯಾನಿಸುವ ಅರ್ಥದಲ್ಲಿ ಈ ಕಾದಂಬರಿಯನ್ನು ಮುಂದೆ ಅವರಿಗೆ, ಇದಕ್ಕಾಗಿ ಅವರ ಅಭಿನಂದನೆ. ಹೀಗೆ ಒಂದು ಮರು ನಿರೂಪಿಸುವ ಕ್ರಮ ಇದೆ ಅಲ್ವಾ, ಆ ಕ್ರಮ ಇವತ್ತಿನ ಕಾಲಕ್ಕೆ ಬೇಕು. ನಾವು ನಮ್ಮೆಲ್ಲ ಜನಪದ ಧಾರೆಯನ್ನು ಮರಿತಾ ಇದ್ದೀವಿ, ಪರಂಪರೆಯನ್ನು ಮರೆತಿರೋ ಜೊತೆಗೆ ಬರೀ ನಮ್ಮ ಆಹಾರ, ಉಡುಪು, ಸಂಪ್ರದಾಯಗಳಷ್ಟೇ ಅಲ್ಲ, ಆ ಭಾಷೆಯೂ ಸಹ ಆ ಜನಪದಲ್ಲಿರುವಂತಹ ಧಾರೆಯ ಒಂದು ಭಾಗವಾಗಿ ಆ ಕಥೆಗಳಿದಾವಲ್ವಾ, ಅವುಗಳನ್ನ ಮನೆ ನೆನಪಿಸಬೇಕು. ನಾವು ಎಷ್ಟೇ ಮುಂದುವರಿಬೇಕು, ಅದು ವಿಧಿಯ ಕುರಿತಾದ ನಂಬಿಕೆಗಳು ಇನ್ನೂ ಸಾಗಿಲ್ಲ. ವಿಧಿ, ಸಾವನ್ನ ಹೊರತಾದ ಬದುಕನ್ನ ನಾವು ಎಂಥದೇ ಮುಂದುವರೆದ ಕಾಲದಲ್ಲೂ ಸಹ ನಾವು ಅದನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನೋಡಿ, ಒಂದು ಯಾರ್ಯಾರ ಬದುಕಿನಲ್ಲಿ ಹೇಗೆ ವಿಧಿ ಆಟ ಆಡುತ್ತೆ ಅನ್ನೋದನ್ನ ನಾವು ಕಟ್ಟುಕತೆಯಾಗಿ ನಿರಾಕರಿಸಲಿಕ್ಕೆ ಆಗೋದಿಲ್ಲ. ನಮಗೆ ಆ ಕುರಿತಾದ ನಂಬಿಕೆಗಳನ್ನ ನಾವು ಅಲ್ಲಗಳೆಯಬಹುದೇ ವಿನಃ ಅದು ಒಂದು ಆತ್ಯಂತಿಕವಾದ ಸತ್ಯ ಅಂತ ಏನಿದೆ ಅಲ್ವಾ, ಆ ಫೇಟ್ ಅನ್ನೋದನ್ನ, ಅದೊಂದು ಡೆಸ್ಟಿನಿ ಅನ್ನೋದನ್ನ, ಅದೊಂದು ವಿಧಿ ಅನ್ನೋದು ಇದೆ ಅನ್ನೋದ್ರ ಬಗ್ಗೆ ನಮಗೆ ಅದನ್ನು ಕಲಿಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸ್ವತಃ ಮಗಳೇ ಮನೆಯನ್ನ ಬಿಟ್ಟು ಬಂದಿರುವಂತ ಮಗಳು, ತನ್ನ ವಿಧಿ, ತನ್ನ ಪ್ರಾರಬ್ಧಕ್ಕಾಗಿ ಮನೆಯನ್ನ ಬಿಟ್ಟು ಬಂದಿರುವುದು. ಈ 2 ಕಥೆಗಳಿದ್ದಾವೆ. ಆ ಯಾರು ವಿಧಿ ಏನು ಹಣೆಯ ಬರವನ್ನ ಬರೀತಾರ ಅವಳದೇ 2 ಹೆಣ್ಣು ಮಕ್ಕಳು. ಆ 2 ಹೆಣ್ಣು ಮಕ್ಕಳು ಸಾಂಕೇತಿಕವಾಗಿ ಒಂದು ದೊಡ್ಡ ನಿರೀಕ್ಷೆಯಾಗಿ, ಒಂದು ದೊಡ್ಡ ನಿರೀಕ್ಷೆ ಒಬ್ಬ ಮಗಳಿಗಿದೆ, ಇನ್ನೊಬ್ಬರದ್ದು ಒಂದು ದೊಡ್ಡ ಹುಡುಕಾಟ. ಅದು ತನ್ನೊಳಗಿನ ಶೋಧ, ತನ್ನ ಪರಂಪರೆಯಲ್ಲಿನ ಪರಿಶೋಧ. ಹೀಗೆ ಒಂದು ಶೋಧ, ಪರಿಶೋಧ, ಹುಡುಕಾಟದ ಹಿನ್ನೆಲೆಯಲ್ಲಿ ಒಂದು ಪಾತ್ರ ಕಂಡ್ರೆ, ಇನ್ನೊಂದು ಪಾತ್ರ ದೊಡ್ಡ ನಿರೀಕ್ಷೆ ಒಂದು ದೊಡ್ಡ ಬಲಭಾರ ಹೊಂದಿಕೊಂಡಿರ್ತಾರೆ. ಆ 2 ಹೆಣ್ಣು ಪಾತ್ರಗಳು ನೀಲಾಂಬಿಕೆ ಮತ್ತು ಕನಕಾಂಬಿಕೆ. ನೀಲಾಂಬಿಕೆಯ ದೊಡ್ಡ ವ್ಯಥೆ ಏನಂದ್ರೆ, ನಾವು ಜನಪದದಲ್ಲಿ ಹೇಳ್ತೇವೆ, ನಾನು ಹೆತ್ತಿದ್ದೇನೆ ಅಂದ್ರೆ ಹಣೆ ಬರೆಯಬೇಕಾಗುತ್ತಾ? ತಾಯಿ ಹೇಳ್ತಾರೆ, ಹೆತ್ತಿದ್ದೇನೆ ಅಷ್ಟೇ, ನನ್ನ ಕಡೆ ಹಣೆ ಬರೆಯಬೇಕಾಗುತ್ತಾನಪ್ಪ ಅಂತ ಮಕ್ಕಳಿಗೆ ತಮ್ಮ ವಿಷಾದವನ್ನ, ಅಸಹಾಯಕತೆಯನ್ನು ವ್ಯಕ್ತಪಡಿಸುವಂತ ಮಾತು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ತಾಯಿಯೇ ಸ್ವತಃ ತನ್ನ ಮಗಳ ಹಣೆ ವಿಧಿಗಳನ್ನು ಬರೀತಾನೆ. ಅವಳು ವಿಧಿಯಮ್ಮ. ಆ ಜನಪದ ಕಥೆಯ ಮೂಲ ಪಾತ್ರ ವಿಧಿಯಮ್ಮ, ಅವಳ ಹೆಸರು ವಿಧಿಯಮ್ಮ. ಕೇಳಿಪಟ್ಟ ಕಥೆಯ ಮೂಲ ಪಾತ್ರ, ಕೇಂದ್ರ ಪಾತ್ರವೂ ಸಹ. ಅದಕ್ಕೆ ಇನ್ನೊಂದು ಪರ್ಯಾಯ ಪಾತ್ರ ಇದೆ, ಅದು ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ. ಅವನು ಅವಷ್ಟು ಚೆನ್ನಾಗಿ ಮುಖಾಮುಖಿ ಮಾಡ್ತಾರೆ ಅಂದ್ರೆ,
ಯಾವ ಇವಳು ವಿಧಿ ಬರೆಯುವ ಶಕ್ತಿ ಇವಳಿಗಿದ್ರೆ ಏನಾಗುತ್ತೆ ಅವಳು ಏನಾಗಿದ್ದು ಅನ್ನೋದನ್ನ ತೋರಿಸುವ ಒಂದು ಮಾಯಾ ಕನ್ನಡಿಯನ್ನು ಇಟ್ಕೊಂಡಿರ್ತಕ್ಕಂಥ ಯಾವ ಮಗಳಿದ್ದಾಳೆ. ಯಾರು ವಿಧಿಯಿಂದ ಆಗಿದ್ದಾರೋ ಅವರಿಗೆ ಒಂದು ಸಪೋರ್ಟಿವ್ ಆದಂತ ಒಂದು ರೋಲ್ ಅನ್ನು ಸೃಷ್ಟಿ ಮಾಡ್ತಾರೆ. ಅವೇನು ಪ್ಯಾರಲ್ ಆಗಿ ಇಡೀ ಕಾಲದವರೆಗೂ ಹೋಗ್ತಾರೆ. ಇಲ್ಲಿ ಪ್ರತಿನಿತ್ಯ ನಸಿಕಿನಲ್ಲಿ ಹುಟ್ಟಿದ ಹಸುಗಳಿಗೆ ವಿಧಿ ಬರಹವನ್ನು ಬರೆಯಲು ಮನೆ ಬರಹವನ್ನು ಬರೆಯಲು ಹೋಗ್ತಕ್ಕಂಥ ತನ್ನ ತಾಯಿ ಏಕೆ ನಸಿಕಿನಲ್ಲಿ ಹೋಗ್ತಾಳೆ ಅನ್ನೋದು ಮಗಳಿಗೆ ಒಂದ್ಸರಿ ಗೊತ್ತಾಗುತ್ತೆ. ನೀಲಾಂಬರಿಗೆ ಗೊತ್ತಾದಾಗ ಅವಳೊಂದು ಸರಿ ತಾಯಿ ನಡೆ ಅಂತ ಹೇಳ್ತಾಳೆ. ಹೇಳೋದಿಲ್ಲ ಅವರು. ಕೊನೆಗೆ ಮಗಳು ಒತ್ತಡಕ್ಕೆ ಹೇಳ್ತಾನೆ, ನಾನು ಮನೆ ಬರಹದಲ್ಲಿ ಈ ತರದ ಜನಪದ ಸಾದೃಶ್ಯ ಇದೆಯಲ್ಲ, ಜನಪದ ದಾರಿಯಲ್ಲಿ ಇದೆ ಇದು. ಅದನ್ನು ಮತ್ತೊಂದ್ಸರಿ ಅವರಿಗೆ ಈ ಕಾದಂಬರಿ ಮಗಳಿಗೆ ಹೇಳ್ತಾರೆ ಏನಂದ್ರೆ, ಅವಾಗ ಹಾಗಾದ್ರೆ ನನ್ನ ಹಣೆಯಲ್ಲಿ ಏನು ಬರ್ದಿದ್ಯಾ, ಅಕ್ಕನ ಹಣೆಯಲ್ಲಿ ಏನು ಬರ್ದಿದ್ಯಾ ಅಂತ ಹೇಳ್ಬೇಕಾಗತ್ತೆ. ಅವನಿಗೆ ಅನಿವಾರ್ಯತೆ ಸೃಷ್ಟಿ ಆಗುತ್ತೆ. ಹೇಳ್ತಾರೆ ಒಪ್ಕೊಳ್ಳೋದಿದೆಯಲ್ಲ, ತನ್ನದೇ ತಾಯಿ, ಸ್ವಂತ ತಾಯಿ ಮಕ್ಕಳಿಗೆ ಇಂಥ ಕೇಡನ್ನು ಬಯಸಿ ಹಣೆ ಬರಿಬಹುದಾ? ಒಬ್ಬ ಮಗಳಿಗೆ ಪೂರ್ವ ದಿಕ್ಕಿನಿಂದ ಬರುವ ರಾಜಕುಮಾರ ವರನಾಗಿ ಸಂತೃಪ್ತಿ ಜೀವನಿಸುವುದಾದ್ರೆ ಇನ್ನೊಬ್ಬ ನೀವು ಕೇಳಿದ ಮಗಳಿಂದ ಯಾರು ಪ್ರಶ್ನೆ ಮಾಡಿದ್ರಲ್ಲ ಅವಳು ಹಣೆ ಬರ ಏನು ಬರೆದಾಳಂದ್ರೆ ತನ್ನದೇ ಮಗುವನ್ನ ಮದುವೆ ಆಗುವಂತ ಇದನ್ನ ಓದಿದ ಕೂಡಲೇ ನಮ್ಗೆ ಇಡಿಪಸ್ ಕಾಂಪ್ಲೆಕ್ಸ್ ನೆನಪಾಗ್ತದೆ. ಅದು ಆದ್ರೆ ಅದಲ್ಲ, ಅದರ ಆಚೆ ಕತೆ ಇಷ್ಟಕ್ಕೆ ಅಲ್ಲ. ಅದೊಂದು ಪೊಲಿಟಿಕಲ್ ಸ್ಟೋರಿ ಅಲ್ಲ. ಇದು ನಮ್ಮ ಬದುಕಿನಲ್ಲಿ, ನಮ್ಮ ಜೀವತಂತ್ರದಲ್ಲಿ ಕಷ್ಟ ಹೋಗುವಂತ ಕಥೆ ಇದೆ, ಸಾಮಾನ್ಯರ ಕಥೆ ಇದೆ. ತಾಯಿ ಆದವರು ಹೀಗೆ ಬರಿಬಹುದು ಅಂತ ಅವ್ರು ಕೇಳಿದ್ರೆ ಹೇಳ್ತಾರೆ ಅವರು, ವಿಧಿಯನ್ನ ಬರೆಯುವ ತಾಯಿಯ ಕೈಲೂ ಸಹ ಅದನ್ನ ನಿಯಂತ್ರಿಸುವುದಿಲ್ಲ. ವಿಧಿಗೂ ಒಂದು ವಿಧಿ ಇದೆ, ವಿಧಿಯ ಮುಂದೊಂದು ವಿಧಿ ಇದೆ ಅಲ್ವಾ. ನನಗೆ ಒಂದು ಕ್ಷಣ ಏನು ಕಾಣುತ್ತೆ ಅದು ಬರ್ಬಿಡ್ತೀನಿ ಅಂತ. ಸೊ ಅದನ್ನ ವಿಧಿಯನ್ನು ನಿಯಂತ್ರಿಸೋ ಇನ್ನೊಂದು ಏನೋ ಇದೆ ಅನ್ನೋದನ್ನ ಸೂಚ್ಯವಾಗಿ ಇಲ್ಲಿ ಹೇಳುತ್ತೆ. ಅದನ್ನ ಅವ್ರು 17-16 ಅಧ್ಯಾಯದಲ್ಲಿ ತಗೊಂಡ್ಬರ್ತಾರೆ. ಅಲ್ಲಿ ಒಂದು ಗೊತ್ತಾಗ್ತದೆ, ಇವಳೇ ಅಲ್ಟಿಮೇಟ್ ಅಲ್ಲ, ವಿಧಿಯಮ್ಮನೇ ಅಲ್ಟಿಮೇಟ್ ಅಲ್ಲ, ಅದ್ರ ಆಚೆ ವಿಧಿಯಮ್ಮನಿಗೆ ಒಂದು ವಿಧಿಯನ್ನದೇ ಇದ್ದಲ್ಲ, ಅವರೇ ಆಗುವುದು. ಅದನ್ನ ಒಂದು ಕಥೆಯಲ್ಲಿ ಇಂದ್ರಾಣಿ ಬೀಳಿಯ ಕಥೆಯಲ್ಲಿ ತುಂಬಾ ಅದ್ಭುತವಾಗಿದೆ. ಇಂದ್ರನ ಹೆಂಡತಿ ಸಚಿವೆ ಎದುರು ಒಂದು ಗಿಳಿ ಇರುತ್ತಲ್ವಾ, ಆ ಗಿಳಿಯ ಭವಿಷ್ಯವನ್ನು ತಿಳಿದುಕೊಳ್ಬೇಕು ಅಂತ ಹೊರಟಂತ ಹೆಚ್ಚಿಗೆ ಇಂದ್ರನ ಕರ್ಕೊಂಡು ಹೋಗ್ತಾಳೆ ಬ್ರಹ್ಮನ ಹತ್ರ. ಅದು ನನ್ನ ಕೈಲಿಲ್ಲ, ವಿಧಿಯ ಕೈಲಿದೆ ಅಂತ. ಹಾಗಾದ್ರೆ ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣು ಹೇಳ್ತಾನೆ ಅದು ನನ್ನ ಕೈಲಿ ಗೊತ್ತಾಗಲ್ಲ ನನಗೆ ಅಂತ. ಯಾರು ಸೃಷ್ಟಿಯನ್ನ ಸೃಷ್ಟಿಸಿದ್ರು ಅವ್ರಿಗೂ ಸಹ ಅದು ಗೊತ್ತಿಲ್ಲ. ಶಿವನ ಹತ್ರ ಹೋಗ್ತಾರೆ, ಅವನಿಗೂ ಗೊತ್ತಿಲ್ಲ. ಯಮನ ಹತ್ರ ಹೋಗ್ತಾರೆ, ಅವನಿಗೂ ಗೊತ್ತಿಲ್ಲ. ಯಮ ಹೇಳ್ತಾನೆ ವಿಧಿಯಾಟಕ್ಕೆ ಬಲಿಯಾದವರು ಕುರಿತು ನನಗೆ ಗೊತ್ತಿದೆ ಮತ್ತು ವಿಧಿ ಬಗ್ಗೆ ಗೊತ್ತಿಲ್ಲ. ಸರಿ, ಎಲ್ಲರೂ ಒಂದು ಗುಹೆಯನ್ನು ಹೋಗ್ತಾರೆ ವಿಧಿಯಲ್ಲಿ. ಅಲ್ಲಿ ಆ ವಿಧಿಯ ಗುಹೆಯಲ್ಲಿ ಬರ್ದಿರ್ತಾರೆ ಯಾರ್ಯಾರು ಏನೇನು ಹಣೆ ಬರ. ಆ ಬರೆದ ಪಟ್ಟಿ ಇದೆ ಅಲ್ವಾ, ಆ ಪಟ್ಟಿ ಕಳಿಸಿದ್ರೆ ಅದು ಸಾವಾಗುತ್ತೆ. ಹೋಗ್ತೇವೆ, ಎಲ್ಲರೂ ಹೋಗ್ತಾರೆ, ಎಲ್ಲ ದೇವಾಲಯಗಳು ಹೋಗ್ತಾರೆ. ಆ ಪಟ್ಟಿ ಕಳಿಸ್ಬಿಡುತ್ತೆ ಅಲ್ವಾ. ಎಲ್ಲರೂ ಸೇರಿ ಇಂದ್ರ, ಇಂದ್ರಾಣಿ, ಯಮ, ವಿಷ್ಣು, ಬ್ರಹ್ಮ, ಶಿವ ಎಲ್ಲರೂ ಸೇರಿ ಗುಹೆಯಲ್ಲಿ ಬಂದಾಗ ಗಿಳಿಯ ಸಾವಾಗುತ್ತದೆ ಅಂತ ಅದರಲ್ಲಿ ಅದು ಕಳಿಸ್ಬಿಡುತ್ತೆ. ಇಷ್ಟು ಇಲ್ಲಿ ನಮ್ಮ ಜನಪದರ ಅಂತ ಒಂದು ಕಲ್ಪನಾ ಶಕ್ತಿ, ಚಮತ್ಕಾರಕ್ಕೆ ಆ ಕಥೆನ ಕಟ್ಟುವ ಕ್ರಮ ಇದೆ ಅಲ್ವಾ, ಅದನ್ನ ಹೀಗೆ ಮತ್ತೊಂದು ಮರುನಿರ್ಮಿಸಿ ಮತ್ತೊಮ್ಮೆ ಮರುನಿರ್ಮಿಸುವ ಕ್ರಮ ಇದೆ ಅಲ್ವಾ. ಆ ಮರೆತು ಹೋದ ಗತವನ್ನ ಮತ್ತೊಂದ್ಸರಿ ಕಟ್ಕೊಳ್ಳಿಕ್ಕೆ ನಮ್ಮ ಬಾಲ್ಯದಲ್ಲಿ ಈ ತರದ ಕಥೆಗಳನ್ನ ಕೇಳಿದ್ವಲ್ವಾ. ಈ ಕಥೆಗಳಲ್ಲೂ ಸಹ ಬಾಲ್ಯದ ಕಥೆಗಳನ್ನ ಕೇಳಿ ಬೆಚ್ಚುವ, ಬೆರಗಾಗುವಂತ ಅನೇಕರಿದ್ದಾರೆ ಇಲ್ಲಿ. ಈ ತರದ ಕಥೆಗಳನ್ನ ಕೇಳೋದು ಹಾಗೆ ಮತ್ತೊಂದ್ಸರಿ ನಮಗೆ ಬಾಲ್ಯಕ್ಕೆ ಹೋಗಬಹುದಾದಂತಹ ಸಾಧ್ಯತೆಗಳನ್ನ ಈ ಕಥೆ ಸ್ಪಷ್ಟವಾಗಿ ನಮ್ಮ ಕಾಣಕ್ಕೆ ಕಥೆ. ಇದ್ರ ಜೊತೆಗೆ ನಮ್ಮ ಜನಪದದಲ್ಲಿ ಒಂದು ಮಾತು ಬರ್ತದೆ. ಈ 2 ಪಾತ್ರಗಳಿವೆ, ಒಂದು ಮಲ್ಲಿನಾಥ ಮತ್ತು ಇನ್ನೊಬ್ರು ಕಾಮರಾಯ ಮತ್ತು ಹರಿಹರ.
ಕಾಮರಾಯನ ಸೌಂದರ್ಯ ಹೇಗಿದೆ ಅಂದರೆ ಮತ್ತು ಮಲ್ಲಿನಾಥನ ಸೌಂದರ್ಯ ಹೇಗಿದೆ ಅಂದರೆ ಇವರಿಬ್ಬರು ಸಹ ಈ ಕನಕಾಂಬಿಕೆ ಮತ್ತು ನೀಲಾಂಬಿಕೆಗೆ ಜೊತೆಯಾಗುತ್ತೆ. ನೀಲಿ ಪಾವಡದಣ್ಣ ನೀರಾಗ ಯಾಕ ನಿಂತಿ, ನೀಲಿ ಪಾವಡದಣ್ಣ ನೀರಾಗ ಯಾಕ ನಿಂತಿ, ನಾರಿ ಕೆಟ್ಟಾಳೋ ಬದಿಗಳು ನೀರು ಕೆಟ್ಟಾವೋ ಸರಿ ಅಂತ ಸುಂದರ ಬರುತ್ತೆ. ಅಂತ ಸುಂದರ ನೀರೊಳಗೆ ಇಟ್ಕೊಂಡ್ರೆ ಆ ಬಟ್ಟೆಯೊಳಗೆ ಹೆಂಗಸರು ಕೆಟ್ಟ ಹೋದಾಗ ಮನಸ್ಥಿತಿ ಕೆಟ್ಟ ಹೋಗ್ಬೇಕು ಅಂತ ಜನಪದ ಹೇಳುತ್ತೆ. ನಾರಿ ಕೆಟ್ಟಾಳೋ ಬುದ್ಧಿ ಹೇಳ್ತಾರೆ ಅವ್ರಿಗೆ ಅಂತ. ಇಂಥ ಸೌಂದರ್ಯ ನೀರಿಗೆ ಯಾಕೆ ನಿಂತಿಯಪ್ಪ ಅಲ್ಲಿ ಬಟ್ಟೆ ತೊಳಿತಿದ್ದಾರೆ, ಎಲ್ಲ ಪವಿತ್ರ ಏನೋ ಪತಿರತೆ ಹೆಣ್ಮಕ್ಳಿದ್ದಾರೆ, ಅವರು ಕೆಟ್ಟ ಹೋದಾಗ ನಿಮ್ಮ ಸೌಂದರ್ಯಕ್ಕೆ ಒಳ್ಳಾದರು ಸರಿ ತಗೋಬಂತ ನಮ್ಮ ಜನಪದ ಬುದ್ಧಿ ಹೇಳುತ್ತೆ. ಅಷ್ಟೇ ಅಲ್ಲ, ನೀರು ಕೆಟ್ಟ ಹೋಗೋದೇ ಹೋಗಿ ಅದು ಹೋಗ್ಲಿ ಪವಿತ್ರವಾದ ಗಂಗೆನೂ ಸಹ ಮುಗಿದಳಾದವರು ಅಂತ ಒಂದು ಸೌಂದರ್ಯದ ರೂಪಕವಾಗಿ ಆ ಎರಡು ಪಾತ್ರಗಳನ್ನು ಚಂದಿತ್ತು. ಎರಡನೇ ಅಧ್ಯಾಯದಲ್ಲಿ ತುಂಬ ಸ್ಪಷ್ಟವಾಗಿ ಅದು ಹೇಳ್ಬಿಡ್ತಾರೆ. ಅವ್ರು ವಿಧಿ ಬರೋನ್ನೇ ಸ್ಫೋಟಿಸ್ಬಿಡ್ತಾರೆ. ಮೇಡಮ್ ಯಾಕೆ ಒಬ್ಬರು ಮಾಡಿದ್ರು ಗೊತ್ತಾಗಿಲ್ಲ ನನಗೆ. ತುಂಬಾ ಜನ ಕಥೆಗಾರರಲ್ಲಿ ಕಥೆಗಳ ಒಂದು ರಹಸ್ಯವನ್ನು ಇಟ್ಕೊಂಡು ಅದು ಅರ್ಥ ಆಗದ ಹಾಗೆ ಅದು ಗೊತ್ತಾಗದ ಹಾಗೆ ಮಾಡೋದೊಂದು ಟೆಕ್ನಿಕ್ ಇದೆ. ಇವ್ರು ಹೇಳ್ಬಿಡ್ತಾರೆ. ನನ್ಗೆ ಅನ್ಸ್ಬಿಡ್ತು ಏನು ಒಂದು ಸಾಲ ಅಂದ್ರೆ, ಈ ಕಾಮರಾಯ ನೀಲಾಂಬಿಕೆಯ ಪ್ರಿಯಕರ, ಆದ್ರೆ ಅವಳು ಬ್ಯಾಕ್ ಗ್ರೌಂಡ್ ಅದು. ಈ ವಾಸ್ತವದಲ್ಲಿ ಅವಳು ಯಾರು ಪ್ರೀತಿ ಮಾಡ್ತಿದ್ದಾಳೆ ಅಂದ್ರೆ ಹರಿಹರ ಪ್ರೀತಿ ಮಾಡ್ತಾಳೆ, ನೀಲಾಂಬಿಕೆ ಹರಿಹರ. ಆ ಹರಿಹರನ್ನ ಪ್ರೀತಿಸುವಾಗ ಅವನ ಎಳೆ ಕಣ್ಣುಗಳು ಎಳೆ ಕಣ್ಣುಗಳು ಅಂತ ಹೇಳ್ತಾರೆ, ಮುಗ್ಧ ಕಣ್ಣುಗಳು ಅಂತ ಹೇಳ್ತಾರೆ. ಆ ಕಣ್ಣುಗಳಲ್ಲಿ ಪ್ರೀತಿ ಪ್ರೇಮದ ಹೊರತಾಗಿ ನನ್ನ ವಾತ್ಸಲ್ಯವನ್ನು ಕಾಣ್ತಾ ಇದ್ದೇನೆ ಅಂತ ನನ್ನ ಗೆಳತಿ ಗೌರಿ ಹೇಳ್ತಾರೆ. ಅಂದರೆ ಅವನು ಯಾರು, ಅವನ ಮಗ ಆಗಿರ್ಬಹುದಾ, ಅವಳ ಮಗನೇ ಆಗಿರ್ಬಹುದಾ ಅನ್ನೋ ಅರ್ಥವನ್ನ ಬಿಟ್ಬಿಡ್ತಾರೆ. ಆದ್ರೆ ನಿಮ್ಗೆ ಆ ಗೊಂದಲ ಮುಂದುವರಿಯೋದಿಲ್ಲ. ಆ ಗೊಂದಲ ಮುಗಿಯೋದು ಇದು ಬಹಳ ಮುಖ್ಯ. ಓದುಗರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನ ಎರಸಾಗ್ಬಿಟ್ಟಿತ್ತು ನಮ್ಗೆ ಅರ್ಥ ಆಗಿದೆ. ಬಟ್ ಆ ಗೊಂದಲವನ್ನು ನಾವು ಇಟ್ಕೊಳ್ಳೋದು ಓದಿನ ಮತ್ತೆ ಮರೆತು ಹೋಗ್ಬಿಡ್ತು. ಬಹುಶಃ ಅದು ಆ ನಿರೂಪಣೆಯ ಮಾಂತ್ರಿಕತೆ ಅಂತ ಅನಿಸುತ್ತೆ. ಯಾಕಂದ್ರೆ ನಾನು ಅಂದ್ಕೊಂಡಿದ್ದನ್ನ ನಾನು ತಲೆಯೊಳಗೆ ಇಟ್ಕೊಂಡಿದ್ದೆ ಒಬ್ಬ ಓದುಗನಾಗಿ. ನನಗಿದು ಸ್ವಾರಸ್ಯಕರ ಅನಿಸ್ತಿಲ್ಲ. ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಿದ್ದೆ. ಓ ಹರಿಹರನೇ ಅವಳಿಗೆ ಮುಂದೆ ತನ್ನ ಸ್ವಂತ ಮಗನೇ ಅಲ್ಲ. ಒಂದು ಸಾಲ ಹೇಳ್ಬಿಡುತ್ತೆ, ಆ ಕಣ್ಣುಗಳಲ್ಲಿ ಪ್ರೇಮ ಮತ್ತು ಪ್ರೀತಿ ಕಾಣ್ತಾ ಇಲ್ಲ ಅಂತ ನಾನು ಹೇಳ್ತೀನಿ, ಮನಸ್ಸಲ್ಲೇ ಕಾಣ್ತಾ ಅಷ್ಟೇ ಸಾಕು. ಹೀಗೆ ಆ ಹರಿಹರನ ಪ್ರೀತಿಯ ನೆಪದಲ್ಲಿ ಅವಳು ತನ್ನ ಫ್ಲಾಶ್ ಬ್ಯಾಕ್ ಅನ್ನು ಹೇಳ್ತಾ ಕ್ರಮ ಇದೆಯಲ್ಲ ಅದು ಚೆನ್ನಾಗಿದೆ. ಅವಳಿಗೆ ತನ್ನ ತಾಯಿ ಯಾವಾಗ ತನ್ನ ಮಗನನ್ನೇ ಮದುವೆ ತನ್ನ ಹಣೆ ಬರನ್ನು ಬರೆದಿದ್ದಾಳೋ, ಅದು ವಿಧಿ ವಿಲಾಸ ಆಗಿದೆಯೋ, ಆ ಕಾಲದೊಳಗೆ ಮದುವೆ ಕುರಿತಾದಂಥ ಆಸಕ್ತಿನ ಹೊರಟೋಗಿರುತ್ತೆ. ಮದುವೆ ಆಗ್ಬಾರ್ದು. ಆದ್ರೆ ಗೌರಿನ ಹೇಳ್ತಾರಂದ್ರೆ ಒಂದ್ಸರಿ ಮದುವೆ ಆಗ್ಬಿಡು, ಎಲ್ಲ ಕಷ್ಟ ಮುಗಿದೋಗ್ತದೆ, ಇನ್ನೆಲ್ಲ ದುಡ್ಡು ಮುಗಿದೋಗ್ತದೆ ಅಂತ ಹೇಳಿ ನಮ್ಗೆ ಅದನ್ನೆಲ್ಲ ಹೇಳ್ಕೊಂಡು ಬರ್ತಿರ್ತಾರೆ. ಶುರುವಾಗುತ್ತೆ ಈಗ ಹೊಸ ಇಂಟ್ರೊಡಕ್ಷನ್ ಚೆನ್ನಾಗ್ತದೆ. ಬಟ್ ನಾವೆಲ್ಲ ಹಂಗೆ ಅನ್ಕೊಂಡಿದ್ರು, ಮದುವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ. ಮದುವೆ ಆದ್ರೆ ಎಲ್ಲ ಮದುವೆ ಅನ್ನೋದು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಒಡೆದೋಡಿಸುವ ಮತ್ತು ಸರಿದೂಗಿಸುವ ಒಂದು ಮಂತ್ರದಂಡ ಅಂತ ಅನ್ಕೊಂಡಿದ್ವಿ. ಅದನ್ನೇ ಹೇಳ್ತಾ ಇತ್ತು. ಇಟ್ಟಂಗೆ ಇರಬೇಕು ಕೊಟ್ಟ ಮನೆಯಾಗ ಅಂತ ಜನಪದ. ಇಟ್ಟಂಗೆ ಇರಬೇಕು. ಒಂದು ಜನಪದದ ಒಂದಿಷ್ಟು ಇರುವುದರೆ ನೀತಿ ಸಂಹಿತೆಗಳು ಇಂಥದೇ ಕಷ್ಟ ಬರಲಿ ನೀನು ಇಟ್ಟಂಗಿರ್ಬೇಕು ಅಂತ. ಅದಕ್ಕೆ ಕಾರಣ ಹೇಳ್ತಾರೆ ಜನಪದಗಳು. ಏನಂದ್ರೆ ತವರೂರಿಗೆ ಹೆಸರು ತರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಎಷ್ಟು ಮುದ್ದಾಗಿ ಬೆಳೆಸಿದ ಮಗಳಿಗೆ ನೀನು ಎಲ್ಲ ಹೋಗಿ ಇಟ್ಟಂಗೆ ಇರಬೇಕು. ಅದಕ್ಕೆ ಯಾಕೆ ಇಟ್ಟಂಗೆ ಇರ್ಬೇಕಂದ್ರೆ ಕೊಟ್ಟ ಮನೆಗೆ ಹೆಸರು ತರಬೇಕು, ತವ್ರ ಮನೆಗೆ ಹೆಸರು ತರಬೇಕು. ಇದನ್ನೆಲ್ಲ ಈ ಪ್ರಣೀತವನ್ನು ಒಪ್ಕೊಂಡು ಆಚರಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಇದಾಗ ಅನಿಸ್ತದೆ. ಗೌರಿ ಹೇಳ್ತಾರೆ ಆಗೋದು, ಅವ್ರಿಗೆ ಆಮೇಲೆ ಆಸಕ್ತಿ ಬರ್ತದೆ. ಓ ಆಗ್ಬಿಡೋಣ ಬರ್ತದೆ, ನನ್ನ ತಾಯಿ ಬಂದಿದ್ದಾಳೆ. ಇದ್ರ ಜೊತೆಗೆ ಅವಳ ಅಕ್ಕನ ಮದುವೆ ಆಗುತ್ತೆ. ಅವಳ ಅಕ್ಕ ಇದ್ದಾಳೆ, ಅವಳು ಪೂರ್ವ ದಿಕ್ಕಿನ ರಾಜಕುಮಾರ ಬರ್ತದೆ ಕಾಯ್ತಿರ್ತಾಳೆ. ಅವಳಿಗಿಂತ ಭಾರ, ನಿರೀಕ್ಷೆ ಭಾರ. ಇಷ್ಟು ವರ್ಷ ಆಗುತ್ತೆ ಮದುವೆ ಆಗಲ್ಲ ಅವಳಿಗೆ. ಮಲ್ಲಿನಾಥ ಹೇಳ್ತಾನೆ, ಮಲ್ಲಿನಾಥ ಎಷ್ಟು ಅದ್ಭುತವಾಗಿ ಹೇಳ್ತಾನೆ, ನಿನ್ನ ಹರೆಯ ಈ ಯಾವ ಬಿಡೋದು ಆ ನದಿಯಲ್ಲಿ ಬಚ್ಚೋಳ, ಒಂದು ಸುಂದರವಾದ ನದಿ ಹರಿತಾ ಇರ್ತದೆ. ಆ ನದಿಯಲ್ಲಿ
ನಿನ್ನ ಹರೆಯ ಕೊಚ್ಚೋಡು ಹೋಗ್ತದೆ ಗುಣಸಾಗರ ನದಿಯಲ್ಲಿ ಅಂತ ಹೇಳ್ತಾರೆ ನಮ್ಮ ಮಲ್ಲಿನಾಥ. ಮದುವೆ ಆಗ ನಾನು ಕೇಳ್ತೀನಿ, ಇಲ್ಲಪ್ಪ ನಾನು ಪೂರ್ವ ದಿಕ್ಕಿನಿಂದ ರಾಜ್ಕುಮಾರ್ ಬರ್ತಾನೆ ಅಂತ ಒಂದು ದೊಡ್ಡ ನಿರೀಕ್ಷೆ ಬಾರಿಸ್ಕೊಂಡು ಈ ಮಗು ಕಾಯ್ತಾ ಇರುತ್ತೆ. ಆದರೆ ರಾಜ್ಕುಮಾರ್ ಬರೋದು ಪೂರ್ವದಲ್ಲಿ ಒಂದು ಸಣ್ಣ ರಾಜಿ ಮಾಡ್ಕೊತಾರೆ. ಆಯ್ತು, ಮಲ್ಲಿನಾಥನ ಮದುವೆ ಆಯ್ತು. ಆದ್ರೆ ಮಲ್ಲಿನಾಥನಿಗಾಗಿ ಕನಕಾಂಬಿಕೆಯನ್ನ ಬೇಡಲು ಬಂದ ಅವನ ತಂದೆ ಇದ್ದಾನಲ್ವಾ, ಅವನ ತಂದೆನೇ ಅವ್ರಿಗೆ ಬೇಡಿರ್ತಾನೆ, ನಾನು ಮದುವೆ ಆಗುತ್ತೆ. ಈ ಕಾರಣಕ್ಕೆ ಅದು ಮುಗಿದು ಬೀಳುತ್ತೆ. ಅಂದ್ರೆ ನಾನು ಮನುಷ್ಯ ಪ್ರಯತ್ನ ಪಟ್ಟಾಗಲೂ ಸಹ ವಿಧಿ ನಮ್ಮನ್ನು ಹೇಗೆ ವಂಚಿಸುತ್ತೆ, ವಿಧಿ ನಮ್ಮ ನಿರ್ಧಾರಗಳನ್ನು ಹೇಗೆ ನಿರಾಕರಿಸುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಕೊನೆಗೆ ಅವಳು ಒಬ್ಬ ಬ್ರಹ್ಮಪ್ಪ ಅಂತಕ್ಕಂಥ ಮುಚ್ಚಿನ ವ್ಯಾಪಾರಿ ಜೊತೆಗೆ ಮದುವೆ ಆಗಲ್ಲ. ಬೇರೆ ಹೌದು, ಅಷ್ಟು ನಿರೀಕ್ಷೆ ಆದ್ಮೇಲೆ ಅವ್ರ ಮದುವೆ ಆಗುತ್ತೆ. ಇವಳು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಉದ್ದೇಶ ಏನಂದ್ರೆ ನನ್ನ ತಾಯಿ ಬರೆದಂತ ವಿಧಿ ಬರವನ್ನ ನಾನು ಮೀರಿ ನಿಲ್ಬೇಕು. ಇದು ನಮ್ಮ ಮೇಲ್ನೋಟಕ್ಕೆ ಒಂದು ವಿಧಿ ಬರವನ್ನ ಮೀರಿ ನಿಲ್ಲುವ ಕ್ರಮ ಅಲ್ಲ. ಇಲ್ಲಿ ನಮ್ಮೆಲ್ಲ ಬದುಕಿನ ಭಾವನೆಗಳನ್ನ ಮೀರಿ ನಿಲ್ಲುವ ಹೆಣ್ಮಕ್ಳ ಒಂದು ಸಾಂಕೇತಿಕ ಪಾತ್ರವಾಗಿ ನಮಗೆ ಒಂದು ಹೋರಾಟ. ಚಿಕ್ಕವಳು ಹೋಗ್ತಾಳೆ, ಕಾಡಲ್ಲಿ ಹೋಗ್ತಾಳೆ. ಈ ಕಾಡಲ್ಲಿ ಅವರು ಚಿಕ್ಕ ಮಗು ಹೋಗೋದಿದೆ ಅಲ್ವಾ, ಅಕ್ಕ ಮಹಾದೇವಿ ಕದಳಿನ ಪಕ್ಕ ನೆನಪುಗಳು. ಮೀರ ಇಲ್ಲ ತೋರ್ದು ಹೀಗೆ ಮೀರೆ ಮತ್ತು ಅಕ್ಕ ನಮಗೆ ಈ ನೀಲಾಂಬಿಕೆ ರೂಪದಲ್ಲಿ ಮತ್ತೆ ಮತ್ತೆ ನೆನಪಾಗ್ತದೆ. ಎಷ್ಟು ಬಾರಿ ಆ ಹೆಣ್ಣು ತನ್ನ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಯಾವುದನ್ನ ವಿಧಿಲಿಖಿತ ಅಂತ ಹೇಳ್ತಾರಲ್ವಾ, ಆಗೋಗಿದೆ, ಕೊಟ್ಬಿಟ್ಟಿದ್ದೇವೆ, ನೀನೆಲ್ಲ ಬದುಕಲೇಬೇಕು, ಅದನ್ನ ಅನುಭವಿಸಲೇಬೇಕು ಅನ್ನೋ ಮಾತಿದೆ ಅಲ್ವಾ, ಅದನ್ನ ಮೀರುವ ಪ್ರಯತ್ನವಾದಿಯಾದಂತ ಎಲ್ಲ ಹೆಣ್ಣು ಮಕ್ಕಳು ಈ ನೀಲಾಂಬಿಕೆಯ ಪಾತ್ರದಲ್ಲಿ ನನಗೆ ಕಾಣಿಸುತ್ತೆ. ಈಗ ಒಂದು ಮೀರುವ ಕ್ರಮವನ್ನ ಒಂದು ನೀಲಾಂಬಿಕೆ ಒಂದು ಪಾತ್ರ ಹೇಗೆ ಮೀರ್ತಾನೆ ಅಂತ ಮೀರುವ ಕ್ರಮವನ್ನೇ ಮೀರುವ ವಿಧಿಯನ್ನೇ ಮೀರುವಂತ ಕ್ರಮವಾಗಿ ಯಾವ ದೇವರುಗಳು ಸಹ ವಿಧಿಯನ್ನು ಮೀರ್ಲಿಕ್ಕೆ ಆಗದೆ ಆ ಗುಹೆಗೆ ಬಂದು ವಿಧಿಯ ಗುಹೆಯನ್ನು ಸರೆಂಡರ್ ಆಗ್ತಾರೋ ಅದನ್ನು ನಿವಾರಿಸುವಾಗಿ ಮನುಷ್ಯ ಪ್ರಯತ್ನ ಅನ್ನೋದಕ್ಕೆ ಆ ಮನುಷ್ಯ ಪ್ರಯತ್ನ ದೊಡ್ಡದು ಅನ್ನೋದನ್ನ ಈ ಪಾತ್ರದ ಮೂಲಕ ಹೇಳಬಹುದು. ಕಟ್ಟುಕೊಡುಗೆ ಆ ಪಾತ್ರವನ್ನ ಹೋಗ್ಬೇಕು, ಆ ಕಾಡಲ್ಲೇ ಇರೋದು, ಮುದುಕಿ ಮನೆಯಲ್ಲೇ ಇರೋದು. ಆ ಮುದುಕಿದೊಂದು ಕಥೆ. ಕಾಡಲ್ಲಿ ಇರುವಂತಹ ಮುದುಕಿಯ ಮಗ ಗುಡಿಸಲಿಕ್ಕೆ ಹೋದಾಗ ನೋಡಿ ಅಲ್ಲಿ ಒಂದು ವಿಧಿ ಹೇಗಿದೆ, ಅಲ್ಲೊಂದು ವಿಧಿಯ ಕಥೆ ತಗೊಂಬರ್ತಾರೆ. ಹೀಗೆ ಕೋಣಿಸ್ತಾ ಸುಂದರವಾದ ಮುತ್ತು ಮತ್ತು ಮಣಿಗಳನ್ನ ಹೇಗೆ ಕ್ರಮವಾಗಿ ಕೊಡಿಸಲ್ಲ, ಮುತ್ತು ಮಣಿಗಳನ್ನ ಕ್ರಮಾನುಗತವಾಗಿ ಎಲ್ಲಿ ಮುತ್ತಿಡಬೇಕು, ಎಲ್ಲಿ ಮಣಿ ಇಡಬೇಕು ಆ ರೀತಿಯಲ್ಲಿ ಸರಪಳಿ ಮಾಡಿ ಒಂದು ಭಾಗ್ಯದ ಒಂದು ತಾಳಿಯನ್ನು ಹೆಣ್ಣುಗಳ ಕಥೆ. ಒಂದು ತಾಳಿ ಇದೆ, ವಿಧಿಯುತವಾದ ತಾಳಿಯ ಜೊತೆಗೆ ಒಂದು ಭಾಗ್ಯದ ತಾಳಿ ತರ ನಮಗೆ ಸತ್ತು ಹೋಗಿರೋ ಮುದುಕನ್ನೇ ಸತ್ತು ಹೋಗಿರೋ ಮುದುಕನೇ ಸ್ಮಶಾನ ತಗೊಂಡು ಬರ್ತಾರೆ. ಆದ್ರೆ ಅವನು ಸ್ಮಶಾನ ತಂದು ಮಣ್ಣು ಮಾಡುವಾಗ ಅವನಿಗೆ ಕೈಕಾಲ ಅಲಗಾಡ್ತಾನೆ, ಬದುಕಿರ್ತಾನೆ. ಎಲ್ಲ ಓಡಿ ಹೋಗ್ತಾರೆ. ಎಲ್ಲ ವಿಧಿಯುಕ್ತಾಗಿ ಎಲ್ಲ ಕ್ರಮಗಳನ್ನ ನೆರವೇರಿಸಿದಂತ ಶಾಸ್ತ್ರಿ ಹೇಳ್ತಾರೆ, ನೀವು ಸತ್ತು ಹೋಗಿದ್ದ ತೀರ್ಮಾನ ಹಾಕ್ಬಿಟ್ಟಿದೀಯಪ್ಪ, ನೀನು ಊರೊಳಗೆ ಬರೋ ಆಗಿಲ್ಲ. ಅವ್ರು ಕಾಡಲ್ಲಿ ಬರ್ತಾರೆ. ಅವಳೊಂದು ಕಥೆ. ಅವಳಿಗೊಂದು ಮರೆ ಮೋಸದಿಂದ ಅವಳು ಆ ಗುಡಿಸಲಿಕ್ಕೆ ಬಂದಂತ ಒಬ್ಬ ಅಪ್ಪಣ್ಣನ ಮಾತಾಡ್ತಾರೆ. ಆ ಪಾತ್ರಧಾರಿ ಮುದುಕಿಗೆ ಒಂದು ಆಮಿಷವನ್ನು ಒಡ್ಡಿ ಅವಳ ಜೊತೆಗೆ ಸಂಘ ಮಾಡಿರ್ತಾರೆ. ಸಂಘ ಮತ್ತು ವಚನ ಪರಂಪರೆ ತುಂಬಾ ಚೆನ್ನಾಗಿ ನಮಗೆ ಗೊತ್ತಿಲ್ಲದೆ ಆಗ್ಬಿಡೋದು. ಅಂಗ ಸಂಘದ ಪರಿಕಲ್ಪನೆಗೂ ಮತ್ತು ಲಿಂಗಕ್ಕೂ ಭಾವವನ್ನು ಕಲ್ಪಿಸಿಕೊಟ್ಟಂತಹ ವಚನ ಸಾಹಿತ್ಯದ ಪರಂಪರೆ ಇದೆಯಲ್ಲ, ಅಲ್ಲಿ ಅವಳಿಗೆ ಗೊತ್ತಿಲ್ಲದೆ ಆಗ್ತದೆ. ಒಂದು ಪಾತ್ರವನ್ನ ನಿರ್ದೋಷಿಯಾಗಿ ಚಿತ್ರಿಸ್ತಾರೆ. ಅವಳಿಗೆ ಗೊತ್ತಿಲ್ಲ ಅದೇನಾಗ್ತದೆ. ಒಂದು ಪಾತ್ರಕ್ಕೆ ಪಾವಿತ್ರ್ಯನ ತರಿಸ್ಕೊಡೋದು, ಈ ಸೂಕ್ಷ್ಮಗಳು ಇಟ್ಕೊಂಡು ಕಾದಂಬರಿ ಬರೀತಾರೆ. ಎಲ್ಲೂ ಅದು ಹಾಗೆ ಅನಿಸೋದಿಲ್ಲ. ಆ ಪಾತ್ರವನ್ನ, ಆ ವಿಧಿಯೇ ಅವಳಿಗೊಂದು ದುರ್ದೈವವನ್ನ ಕೊಟ್ಟಾಗೂ ಸಹ ಆ ಪಾತ್ರವನ್ನ ಪವಿತ್ರತೆಯಿಂದ ಕಾಪಾಡಿಕೊಳ್ಳುವಂಥ ಕೆಲಸವನ್ನ ಮೇಡಮ್ ಮಾಡಿದ್ದಾರೆ. ಬಹುಶಃ ಒಂದು ಸ್ತ್ರೀ ಪಾತ್ರಕ್ಕೆ ಒಂದು ಮನ್ನಣೆಯನ್ನು, ಸ್ತ್ರೀ ಅನ್ನುವ ಒಂದು ಇದೆ ಅಲ್ವಾ, ಆ ಚಾರಿತ್ರ್ಯಕ್ಕೆ ಮನ್ನಣೆಯನ್ನು ಕೊಡುವ ರೀತಿಯಲ್ಲಿ ಆ ಪಾತ್ರ ಅವಳಿಗೆ ಗರ್ಭ ಧರಿಸ್ತಾಳೆ. ಗೊತ್ತೇ ಆಗೋದಿಲ್ಲ. ಮಗು ಕತೆ ಸಮಾಜದ ಕಳಂಕವನ್ನ ಬರಬೇಕಾಗಿದ್ದ ಕಾರಣಕ್ಕಾಗಿ ಮಗುನೆಲ್ಲ
ಬಿಟ್ಟು ಬರ್ತಾನೆ. ಹೇಗೆ ಬಿಟ್ಟು ಬರ್ತಾರೆ, ಆ ಮಗುನ ಯಾವುದೋ ಪ್ರಾಣಿ ಪಕ್ಷಿ ಏನಾದ್ರು ತಿಂದು ಹೋಗಿ ಅಂತಲೇ ಹಾಕೊಂಡು ಬರ್ತಾರೆ. ಆ ನಂತರ ಆ ಮಗು ಏನಾಯಿತು, ಆ ಮಗುವೇ ಮುಂದೆ ಅವಳ ಗಂಡಾಗಿ ಬರ್ತಾನೆ, ಗೊತ್ತಿರೋದು ಹರಿಯನ್ನ ಬರ್ತಾನೆ. ಮನೆಗೆ ಅವಳಿಗೆ ಏನಾಗುತ್ತೆ ಅಂದ್ರೆ, ಆ ಮಗುಗೆ ಸೀರೆ ಸುತ್ತಿ ಬರುವ ಕಲ್ಪನೆ ಇದೆಯಲ್ಲ, ಆ ಕಣ್ಣನನ್ನ ಗುಂತಿ ಹೇಗೆ ಬಿಟ್ಟು ಬರ್ತಾಳಲ್ಲ, ಸುಮ್ಮನೆ ನಾವು ಓದಿದ ಪೌರಾಣಿಕ ಕಥೆಗಳು, ನಾವು ಓದಿದ ಕಥೆಗಳು, ನಮ್ಮ ಬದುಕಿನಲ್ಲಿ ಅನುಭವಿಸಿದ ಕಥೆಗಳೆಲ್ಲ ಈಗ ಓದ್ತಾ ಹೋದಾಗೆ ನಮ್ಮ ಕಥೆಗಳು ಇಲ್ಲಿ ಜಾಯಿಂಟ್ ಆಗುತ್ತೆ. ಹೀಗೆ ಆಗುವಾಗ ಇದು ಎಲ್ಲೋ ನಮಗೆ ಲಿಂಕ್ ಆಗುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಸರಿ, ಇಲ್ಲೊಂದು ಕಥೆ ಇದೆ, ಬಹಳ ಬಹಳ ಮುಖ್ಯ. ಇದೊಂದು 4 ಕಥೆಗಳ ಒಂದು ಕಥೆ ಇದೆ. ಏನು ಅಂದ್ರೆ, ಸಾಹುಕಾರ ಗೌಡನಿಗೆ ಬಾಳೆ ಇರ್ತಾನೆ, ಮಗಳ ಮನೆಗೆ ಹೋಗುವಾಗ ನಡ್ಕೊಂಡು ಹೋಗಿ ಒಂದು ಮದುವೆ ಹೋಗಿ ನೋಡ್ಕೊತಾನೆ. ಕಾಲು ಹೊತ್ತುವಾಗ ಆಳಿಗೆ ಗೌಡರಿಂದ ಕತೆ ಕೇಳಬೇಕು ಅನ್ಸುತ್ತೆ. ಅವ್ರು ಹೇಳಿರ್ತಾರೆ, ನನ್ನೊಳಗೆ 4 ಕಥೆಗಳಿವೆ, ಕತೆ ಹೇಳಿದೆ. ಮಗನೇ, ನಿನ್ನ ಕತೆ ಹೇಳ್ಬೇಕಾ, ನಾನು ನಿನಗೆ ಕತೆ ಹೇಳ್ಬೇಕಾ ನಾನು ಅಂದ್ರೆ, ಕತೆ ಕೇಳುವ ಭಾಗ್ಯವೂ ಸಹ ಅವನಿಗೆ ಇಲ್ಲದಂತ ಒಂದು ಪಾತ್ರ ಇದೆಯಲ್ವಾ, ಆ ಪಾತ್ರದ ಪರವಾಗಿ ಕಥೆಗಳಿವೆ. ಆ ಕಥೆಗಳೇನು ಮಾತಾಡ್ಕೋತೀವಿ ಅಂದ್ರೆ, ನೋಡಿ ನಮ್ಮ 4 ಕಥೆಗಳನ್ನ ನಾವು ತನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಕೊಂಡೆ, ಹೊಟ್ಟೆಯೊಳಗೆ ಕುಸಿ ಇದ್ದಂಗಿದೆ ಕಥೆಗಳು. ಆ ಕಥೆಗಳನ್ನ ಮಾತಾಡ್ಕೊತೇವೆ. ಇವನು ನಮ್ಮನ್ನು ಯಾರಿಗೂ ಕೇಳಿಸ್ತಾ ಇಲ್ವಾ, ನಾವು ಹೀಗೆ ಏನಾಗ್ಬೋದು, ವೇಸ್ಟ್ ಆಗ್ಬಾರ್ದು, ನಿಷ್ಫಲವಾಗಬಾರ್ದು. ನಾವು ಇನ್ನೊಬ್ರಿಗೆ ಕೇಳಿದಾಗ ಅದಲ್ಲ, ಕೇಳದೆ ಇದ್ರೆ ಅದಲ್ಲ ಅಂದ್ಕೊಂಡು ಅವ್ರಿಗೆ ಹೊಟ್ಟೆಯಿಂದ ಹೊರಬರ್ತಾರೆ. ಒಂದು ಅವಳು ಏನ್ ಮಾಡ್ತಾರೆ ಅಂದ್ರೆ, ಇವನನ್ನ ಏನ್ ಮಾಡ್ಬೇಕು, ಸಾಹುಕಾರನನ್ನ ಮುಗಿಸ್ಬಿಡ್ಬೇಕು. ಇವು ನಮ್ಮನ್ನ ಯಾರಿಗೂ ಕೇಳಿಸ್ತಾ ಇಲ್ಲ. ಇದು ಮೇಲ್ನೋಟಕ್ಕೆ ಒಂದು ಕತೆ. ಹೇಗೆ ಮುಗಿಸ್ಬೇಕು, ಮನದಿಂದ ಹಾವು ಕಚ್ಚುವಾಗ ಮಾಡಿ, ಪಾಂಪರು ಬಂದು ಕಚ್ಕೊಂಡು ಹೋಗುವಾಗ ಮಾಡಿ, ಈ ಥರದ್ದೆಲ್ಲ ಇರ್ತದೆ. ಈ ಕತೆ ನಮ್ಗೆ ಹೇಳ್ತಾರೆ, ಯಾರಿಗೆ, ಆಳಿಗೆ ಹೇಳ್ತಾರೆ. ಈ ಥರ ಮಾಡ್ತೀವಿ ನಿಮ್ಮ ಸಾಹುಕಾರರಿಗೆ. ಅವನಿಗೆ ಏನಿಸುತ್ತೆ, ನೋಡಿ ಎಂಥ ಪಾತ್ರ ಅದು. ಅವನಿಗೆ ಕತೆ ಕೇಳೋಕ್ಕೂ ಒಪ್ಪದ ಗೌಡನನ್ನ ಉಳಿಸ್ಬೇಕು ಅನ್ಸುತ್ತೆ. ಒಂದು ಸಾಮಾನ್ಯ ಪಾತ್ರ, ಒಂದು ಹೆರಾಟಿಕ್ ಇಮೇಜ್ ಕೊಡುತ್ತೆ, ಅವ್ನು ಉಳಿಸ್ಬೇಕು, ಅವ್ನಿಗೆ ಹೀರೋ ಅಲ್ಲ. ಸರಿ, ಅವನ್ನೆಲ್ಲ ಉಳಿಸ್ತಾನೆ. ಅವ್ರು ಹೇಳ್ತಾರೆ ಕತೆ, ನೀನು ಈ ಕಥೆಯನ್ನ ಅವನಿಗೆ ಹೇಳಿದ್ರೆ ನಿನ್ನ ತಲೆ 1000 ಆಗುತ್ತೆ, ನೀ ಸತ್ತೋಗ್ತೀಯ, ನೀ ಕಲ್ಲಾಗ್ತೀಯ, ನೀನು ಕಲ್ಲಾಗ್ತೀಯ. ಅವನಿಗೆ ಏನ್ ಮಾಡ್ಬೇಕು ಅವನು? ಅವಾಗ ಅವ್ನ ಕತೆ ಹೇಳಿದ್ರೆ ನಾನು ಕಲ್ಲಾಗ್ತೀನಿ, ಅವ್ನ ಜೀವ ಉಳಿಸ್ಬೇಕು, ಜೀವನ ಎಲ್ಲ ರೀತಿಯಲ್ಲಿ ಬದುಕಿಸ್ತಾನೆ. ಅವ್ನು ಗೊತ್ತಿರುತ್ತೆ ಏನೇನಾಗುತ್ತೆ ಅಂತೇಳಿ ಆ ಟೈಮ್ ಬದುಕಿಸ್ತಾನೆ. ಅವನು ಸಾಹುಕಾರ ಅಷ್ಟಿದೆ, ನಿನಗೆಲ್ಲ ಇದೆಲ್ಲ ಗೊತ್ತಾಯ್ತು ಅಂದಾಗ ಅವನ ಕತೆ ಹೇಳಬೇಕಾಗುತ್ತೆ. ಅವ್ನು ಹೇಳ್ತಾನೆ, ನೋಡಿ ಈ ರಹಸ್ಯವನ್ನು ನಿಮಗೆ ಹೇಳಿದ್ರೆ ನಾನು ಕಲ್ಲಾಗ್ತೀನಿ. ಯಾವಾಗ ಈಗ ಮಗು ಹುಟ್ಟಿದಿಲ್ಲ, ಆ ಮಗು ಹುಟ್ಟಿ ಆ ಮಗುವನ್ನು ನನ್ನ ಕಲ್ಲಿನ ಮೇಲೆ ಹೊಡೆದಾಗ ನನಗೆ ಮಾತ್ರ ಮನುಷ್ಯ ಹೋಗ್ಬರುತ್ತೆ. ಓಕೆ, ಅವನಲ್ಲೇ ಹೇಳ್ತಾನೆ, ಕಲ್ಲಾಗ್ತಾನೆ. ಆದರೆ ಅಷ್ಟಕ್ಕೆ ಮುಗಿದಿಲ್ಲ. ಬಟ್ ಅವನು ಕೆಟ್ಟವನು ಇರ್ಬೋದು ಸಾಹುಕಾರ, ಬಟ್ ಅವನಿಗೇನು ಅನಿಸುತ್ತೆ, ನನ್ನ ಬದುಕಿಸಿದನ್ನ ಬದುಕಿಸ್ಬೇಕು ಅಂತೇಳಿ ತನ್ನ ಮೊಮ್ಮಗನೇ ತಂದು ಕಲ್ಲ ಮೇಲೆ ಎಸೆತಾನೆ. ಅವನ ಅದು ಪಾತ್ರವನ್ನು ಹಾಗೆ ಇಟ್ಟಿಲ್ಲ ಅವರು. ಅಲ್ಲಿ ಪರಿವರ್ತನೆ ಅದು ಬಹಳ ಮುಖ್ಯ ಅಲ್ವಾ. ಪಾತ್ರ ದುಷ್ಟ ಪಾತ್ರವಾಗಿರ್ಬೋದು, ಆದರೆ ಆ ನನ್ನನ್ನು ಬದುಕಿಸಿದವರನ್ನು ಸಹ ಬದುಕಿಸಬೇಕು ಅನ್ನುವಂಥ ಒಂದು ಜೀವ ಪರವಾದಂತಹ ಒಂದು ಸಂವೇದನಾಶೀಲ ಒಂದು ಎಳೆ ಇದೆಯಲ್ವಾ, ಅದು ಅನಿಸುತ್ತೆ. ಆ 4 ಕಥೆಗಳು ಯಾರ ಪರವಾಗಿದ್ದವು ಅಂದ್ರೆ, ಯಾರಿಗೆ ಈ ನಮ್ಮ ಕೇಳುವ ಅಕ್ಷರವನ್ನ ಕೇಳುವ, ಕಥೆಯನ್ನು ಕೇಳುವ ಹಕ್ಕಿಲ್ವೋ ಅವ್ರಿಗೆ ಆ ಹಕ್ಕನ್ನು ಕೊಡಬೇಕು ಅನ್ನುವ ಆ 4 ಕಥೆಗಳ ಕಥೆ ಇದೆಯಲ್ವಾ. ಹೀಗೆ ಇಷ್ಟೊಂದು ಅರ್ಥ ವಿನ್ಯಾಸವನ್ನ ಕಥೆಗಳೇ ಹೇಳ್ತಾರೆ ನಮಗೆ. ಕೊನೆಗೆ ಅವಳಿಗೆ ವಿಧಿಯನ್ನು ಮೀರಿಕ ಆಗದಂತಹ ಪ್ರಸಂಗದಲ್ಲಿ ಮೀರಬೇಕು, ಹೇಗೆ ಮೀರಬಹುದು ಅನ್ನೋದಕ್ಕೂ ಅವರು ಕಥೆಗಳನ್ನು ಹೇಳಿದ್ದಾರೆ. ವಿಧಿಯಮ್ಮನ ಒಂದು ವಿಧಿಯಾಟ ಇದ್ರೆ ಬ್ರಹ್ಮನದೊಂದು ವಿಧಿಯಾಟ ಬರುತ್ತೆ. ವಿಧಿಗಿಂತಲೂ ದೊಡ್ಡವನು ಬ್ರಹ್ಮ. ವಿಧಿಗೆ ಬಳಿಗೆ ಬರುವಂತ ಬ್ರಹ್ಮನೂ ಇದ್ದಾನೆ, ವಿಧಿಯನ್ನು ಮೀರುವಂತ ಬ್ರಹ್ಮನೂ ಸಹ ಇದ್ದಾನೆ.
ಅವನ ಆಟ. ಯಾವತ್ತು ಅರೆ ಹೊಟ್ಟೆಯಲ್ಲಿರುವಂಥ ಮನುಷ್ಯನಿಗೆ ವಿಧಿ ಎಂಬುದು ಅರೆ ಹೊಟ್ಟೆಯಲ್ಲಿ ಬ್ರಹ್ಮ ಬರೆದಂತ ವಿಧಿ. ಅವನು ಹೊಟ್ಟೆ ತುಂಬ ಊಟ ಮಾಡಿದವರು ಊಟ ಮಾಡೋಕ್ಕಾಗಲ್ಲ ಅವನಿಗೆ. ಒಂದ್ಸರಿ ರಾಜನ ಆಹ್ವಾನ ಮಾಡ್ತಾನೆ ಅವನಿಗೆ, ಜೀವನ ಪರ್ಯಂತ ಅರೆ ಹೊಟ್ಟೆ ಊಟ ಮಾಡಿದ್ರೆ ಇದು ದುಷ್ಟಾನ ತಿಂದ್ಬಿಡುದು ಹೊಟ್ಟೆ ತುಂಬ ಅಂತ ಹೋಗ್ತಾನೆ. ಅಲ್ಲೂ ಊಟ ಮಾಡೋಕ್ಕಾಗಲ್ಲ ಅವನಿಗೆ, ವಿಧಿ ಅದು. ರಾಜ ಎಷ್ಟಾದ್ರೂ ಊಟ ಮಾಡೋಕ್ಕಾಗಲ್ಲ ಅವನಿಗೆ. ಕೊನೆಗೆ ರಾಜ ಕೇಳ್ತಾನೆ, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ ಅಂತ ಕೇಳ್ತಾನೆ ಬಡ ಮನುಷ್ಯ. ಸರಿಯಪ್ಪ ಇನ್ನೊಂದ್ಸರಿ ಊಟ ಮಾಡು, ಉಳ್ಕೊಂಡು ಹೋಗುವಂತ. ಇನ್ನೊಂದ್ಸರಿ ಊಟ ಮಾಡ್ತಾನೆ. ಅವಾಗ ಬ್ರಹ್ಮ ಕಪ್ಪೆಗೆ ಬರ್ತಾನೆ. ಕಪ್ಪೆ ಹಿಂಗೆ ಅಡ್ಡಾಡ್ಬಿಟ್ರೆ ಊಟ ಮಾಡೋದು ಬಿಡ್ತಾನೆ ಅಂತ. ಅವನೇನ್ ಬಿಡ ಕಪ್ಪೆ ಅಂದ್ಬಿಡ್ತಾನೆ. ಕಪ್ಪೆ ನನ್ಗೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಹೊಟ್ಟೆ ತುಂಬ ಊಟ ಆಯ್ತಲ್ವಾ, ವಿಧಿಯನ್ನು ಮೀರಿತಲ್ವಾ, ಬ್ರಹ್ಮ ಬರೆದ ವಿಧಿಯನ್ನೇ ಮೀರಿಬಿಟ್ಟ. ಹೋಗ್ತಾ ಹೋಗ್ದಾಗ ಒಳಗಡೆಗೆ ನನ್ನನ್ನು ಬದುಕಿಸಪ್ಪ, ನಾನು ಸತ್ತು ಹೋಗ್ತೇನೆ, ಮುಸುರು ಇಡ್ತಾ ಇದೆ ಅಂತ ಮಾತಾಡ್ತಾರೆ. ಯಾರು ಅಂತ ಕೇಳಿದ್ರೆ ಹೊಟ್ಟೆ ಬ್ರಹ್ಮ ಮಾತಾಡ್ತಾನೆ. ಈಗ ಅವ್ನು ಕಪ್ಪಬೇಕು, ಊಟ ಮಾಡಿದಾನೆ, ಕಪ್ಪಬೇಕು. ನಮಗೆ ಆಶಾ ಮೇಡಮ್ ಹೇಳಿರುವ ಕಥೆಗಳಿದಾವಲ್ವಾ, ಅವರು ಅವನು ಹೆಂಗೆ ಅದನ್ನ ಈ ಕಾದಂಬರಿನ ಮುಖ್ಯವಾಗಿ ಲಾಜಿಕ್ ಇಲ್ಲದೆ ಓದ್ಬೇಕು. ನೀವು ಯಾವುದಾದ್ರೂ ತರ್ಕಬದ್ಧತೆ ಇಟ್ಕೊಂಡು ಓದಿದ್ರೆ, ಒಂದು ಲಾಜಿಕ್ ಇಟ್ಕೊಂಡ್ರೆ, ಜಾಣತನದಿಂದ ಓದಿದ್ರೆ ಖಂಡಿತವಾಗಿಯೂ ಅರಸಸ್ವಾನ ಆಗಕ್ಕೆ ಸಾಧ್ಯ. ಮುಗ್ಧವಾಗಿ ಓದ್ಬೇಕು, ಯಾವುದೇ ಹ್ಯಾಂಗ್ ಓವರ್ಸ್ ಇಲ್ಲದೆ, ಯಾವುದೇ ಪುರಾಣಗಳಿಲ್ಲದೆ ಈ ಕಥೆಯನ್ನು ಓದಿದಾಗ ಅದು ಆನಂದ ಆಗುತ್ತೆ. ಮತ್ತು ನಿಜವಾಗ ನಿಮಗೆ ಖುಷಿ ಆಗೋದು ಯಾವಾಗಂದ್ರೆ 16 ದಿನಗಳು ಸಾಧ್ಯ ಆಗುತ್ತೆ. ಈ ಥರದ ಕಥೆಗಳನ್ನು ಹೇಳ್ತಾ ಕೊನೆಗೆ ಇಂದ್ರಾಣಿ ನೀಲಾಂಬಿಕೆ ಮದುವೆ ಆಗ್ತಾಳೆ. ರಸ್ತೆ ಆಗುತ್ತೆ, ರಸ್ತೆ ಎಲ್ಲ ನಡೆಯೋದಿಲ್ಲ, ನಡೆದು ಹೋಗುತ್ತೆ. ಹರಿಹರನ ಜೊತೆ ಮದುವೆ ಆಗುತ್ತೆ. ಹರಿಹರ ಮಲ್ಕೋತಾನೆ, ಇವ್ನು ನಿದ್ದೆ ಬರಲ್ಲ, ಕಾಡ್ತಾ ಇರುತ್ತೆ. ವಿಧಿ ಆಟ ಸರಿ ಆಯ್ತಾ, ಇವ್ನು ನನ್ನ ಮಗ ಆಗಿರ್ಬೋದಾ ಅಂತ. ಮೇಲ್ಗಡೆ ನೋಡ್ತಾ ಅಟ್ಟದ ಮೇಲೆ ಒಂದು ತೊಟ್ಲಿ ಇರುತ್ತೆ. ತೊಟ್ಲು ನೋಡಿದಾಗ ಅವ್ರು ಆಶ್ಚರ್ಯ ಆಗುತ್ತೆ. ತೊಟ್ಲಿಗೆ ಕಟ್ಟಿರುವ ಒಂದು ಸೀರೆ ಇದೆ ಅಲ್ವಾ, ಆ ಸೀರೆ ನೋಡಿದಾಗ ಇನ್ನೂ ಆಶ್ಚರ್ಯ ಆಗುತ್ತೆ. ತುಂಬಾ ವ್ಯಾಕುಲಗೊಳ್ತಾರೆ. ಯಾಕೆ ಅಂದ್ರೆ ಯಾವ ಮಗುವನ್ನ ಹೆತ್ತ ಮಗುವನ್ನ ತಾನು ಸೀರೆ ಸುತ್ತಿ ಆಟದಲ್ಲಿ ಬಿಟ್ಟು ಬಂದಿದ್ದು ಅದೇ ಸೀರೆನ ತೊಟ್ಲಿಗೆ ಸುತ್ತಲಾಗಿ ಅರ್ಥ ಆಗೋಗುತ್ತೆ ಅವರಿಗೆ, ಅವನೇ ನನ್ನ ಮಗ. ಅವನಿಗೂ ಅವ್ರಿಗೆ ವಿಧಿಯನ್ನ ಮೀರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ವಿಧಿಯ ಕುರಿತಾದ ಕಥೆ. ಬ್ರಹ್ಮನ ವಿಧಿಯ ಕುರಿತ ಕೊನೆಗೆ ಬಂದರೆ ಇಲ್ಲಿ ಬಹಳ ಮುಖ್ಯವಾದದ್ದು, ಮನುಷ್ಯ ಪ್ರಯತ್ನದಿಂದ ನಾವು ವಿಧಿಯನ್ನ ಹೇಗೆ ಮೀರಬಹುದು ಅನ್ನೋದಕ್ಕೂ ಸಹ ಅವರು ಪರ್ಯಾಯಗಳನ್ನು ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಯಾವಮ್ಮ ನನ್ನ ಜೊತೆಗೆ ಒಂದು ಮಾಯಾ ಕನ್ನಡ ಇರುತ್ತೆ. ಆ ಮಾಯಾ ಕನ್ನಡಿಯಲ್ಲಿ ಇವ್ರು ಏನಾಗಿದ್ರು, ಇವ್ರಿಗೆ ಏನಾಗುತ್ತದೆ ಅನ್ನೋದು ಗೊತ್ತಾಗ್ತದೆ. ಯಾರು ವಿಧಿಯಿಂದ ಹತಾಶರಾಗಿದ್ದಾರೋ, ವಿಧಿಯಿಂದ ಸಂತ್ರಸ್ತರಾಗಿದ್ದಾರೋ ಅವರಿಗೆ ಪೂರಕವಾಗಿ ಕೆಲಸ ಮಾಡುವಲ್ಲಿ ಇಂಥದ್ದೊಂದು ಕಲ್ಪನೆಯ ಪಾತ್ರವನ್ನು ಇಲ್ಲಿ ಸೃಷ್ಟಿ ಮಾಡಿದೆ. ಮಾಯಾ ಕನ್ನಡದೊಂದು ಇತ್ತು ಜಗತ್ತಲ್ಲಿ ಪಾತ್ರಕ್ಕೆ. ಮಾಯಾ ಕನ್ನಡ ನಮಗೆ ಎಲ್ಲ ಗತವನ್ನ ಮತ್ತು ಎಲ್ಲ ಭವಿಷ್ಯವನ್ನ ತೋರಿಸುವಂತ ಮಾಯಾ ಕನ್ನಡಿ ಇತ್ತು. ಆ ಮಾಯಾ ಕನ್ನಡಿ ಹೇಗೆ ಸಿಗ್ತದೆ ಅನ್ನೋದು ತುಂಬಾ ರೋಚಕವಾಗಿ ಅವರು ಕಥೆಯನ್ನು ಬರೆದಿದ್ದಾರೆ. ಇಲ್ಲಿ ವಿಕ್ರಮ ರಾಜ ಅಂತ ಬರ್ತಾನೆ. ಅವನಿಗೆ ವಿಪರೀತವಾದ ತಲೆಶೂಲೆ. ಅದು ಹೋಗ್ಬೇಕಂದ್ರೆ ಏನಿರ್ತದೆ ಅನ್ನೋ ಭವಿಷ್ಯ ಅಂದ್ರೆ, ಅವನ ಗಂಡು ಮಗುವಿನಿಂದ ಅವನ ತಲೆ ಮೇಲೆ ಕೈ ಆಡಿಸಿದ್ರೆ ಅವನಿಗೆ ತಲೆ ಶುರು ಹೋಗುತ್ತೆ. 3 ಮದುವೆ ಆಗ್ತಾನೆ, ಮಕ್ಕಳಾಗಲ್ಲ. ಅವನು ಯಾವ ದಾಸಿಯ ಜೊತೆ ಕೂಡಿದನೋ ಅವ್ರಿಗೂ ಸಹ ಮಕ್ಕಳಾಗಿರಲ್ಲ. ಕೊನೆಗೊಂದ್ಸರಿ ಹತಾಶನಾಗಿ ಅವನು ಈ ನದಿ ಒಂದು ಪಾತ್ರವಾಗಿ ಯಾವಾಗಲೂ ನಮ್ಮ ಹರಕೆ ಹೋಗ್ಲಿಕ್ಕೆ ದೀಪಗಳನ್ನು ಬಿಡೋದು, ಎಲೆಗಳನ್ನು ಬಿಡೋದು, ಸ್ನಾನ ಮಾಡೋದು, ನದಿ ಒಂದು ಪಾತ್ರವಾಗಿ ಆ ಗುಣಸಾವಿ ನದಿಯ ದಂಡೆಗೆ ಬಂದಿರ್ತಾನೆ. ಸತ್ತೋಗ್ಬೇಕು ಆಗ ಅದೇ ಕಾಲಕ್ಕೆ ತಾನು ತನ್ನ ತಾಯಿಯನ್ನೇ ಮದುವೆ ಆಗದೆ ಅಂತೇಳಿ ಗೊತ್ತಾಗಿ ಹರಿಹರನು ಸಹ ಸತ್ತು ಬಿಡಬೇಕು ಅಂತ ನಿರ್ಧರಿಸ್ತಾನೆ. ಆವಾಗ ಈ ರಾಜ
ಹತಾಶೆಯಿಂದ ಆಯಾಗಿ ನೀರು ನೀರು ಅಂತ ನೀವು ಸಾಯ್ಬೇಕಾದವನಿಗೆ ಅವ್ನು ನೀರು ಬಿಟ್ಟು ಬಿಡೋಣ ಅಂತ ಹೋಗ್ತಾನೆ, ನೀರು ಬಿಟ್ಟು ಅವನಿಗೆ ನೀರು ಬಿಟ್ಟು ಸತ್ತೋಗ್ಬಿಡೋಣ ಅಂತ. ಸರಿ ಹೋಗಿ ನೀರು ತಂದು ಅವ್ನು ಬಿಡ್ಬೇಕಂತಾನೆ, ನೀರು ಕುಡಿಸ್ತಾನೆ ರಾಜನಿಗೆ, ವಿಕ್ರಮನಿಗೆ. ಆದರೆ ನೀರು ಕುಡಿದ ಮೇಲೆ ಅವನಿಗೆ ತಲೆ ಶೂಲಿ ಹೋಗಲ್ಲ. ಹೇಳ್ತಾನೆ ಏನಾಗಿದೆ, ಇಷ್ಟು ವರ್ಷದ ತನ್ನ ಕತೆ ಹೇಳ್ತಾನೆ, ತಲೆ ಶೂಲಿ ಇದೆ. ಹೌದಾ ಅಂತೇಳಿ ಏನು ಮಾಡ್ತಾನೆ ಇವನು, ತನ್ನ ಕೈಯಾರೆ ಅವನ ತಲೆ ಮುಗಿ ನೇವರ್ಸ್ತಾನೆ, ತಿಕ್ತಾನೆ, ತಲೆ ಶೂಲಿ ಹೋಗ್ಬಿಡ್ತಾನೆ. ನೋಡಿ, ಕಥೆಗಾರ್ತಿಯವರಲ್ಲಿ ಅಪ್ಪಣ್ಣ ಅಂತ ಪಾತ್ರ ತರ್ತಾರೆ. ಯಾರು ಇಲಂಬಿನ ಜೊತೆ ಕಾಡಲ್ಲಿ ಸಂಗಮಾದವ, ಅವಳು ಮಗು ಹುಟ್ಟುತ್ತೆ, ಅವನು ಹರಿಹರ, ಅವನು ಅಪ್ಪಣ್ಣ ಆಗಿರೋದಿಲ್ಲ, ಅವನು ರಾಜ ವಿಕ್ರಮ ಆಗಿರ್ತಾನೆ. ಆ ರಾಜ ವಿಕ್ರಮ ತಲೆಶೂಲಿ ಹೋಗುತ್ತೆ ಅಂದ್ರೆ ಇವನೇ ಮಗ ಆಗಿದ್ದ, ಅವ್ನು ಕಲ್ತಾಗುತ್ತೆ. ಇವನು ವಿಧಿ, ಅವನ ವಿಧಿಯಲ್ಲಿ ಸಾಯಲಿಲ್ಲ, ಇವನು ವಿಧಿಗೆ ತನ್ನ ಮಗನಿಂದನೇ ಮೋಕ್ಷ ಆಗ್ಬೇಕು. ಹೀಗೆ ಮೋಕ್ಷದ ಈ ಒಟ್ಟಾರೆಯಾಗಿ ಹೀಗೆ ವಿಧಿಯನ್ನ ಮೀರುವ ಮತ್ತು ವಿಧಿಗೆ ಅಧೀನರಾಗುವ ಎರಡೂ ಕಥೆಗಳನ್ನು ಒಟ್ಟು ಮಾಡಿಕೊಂಡು ಇಲ್ಲಿ ಒಂದು ಕಾದಂಬರಿಯನ್ನು ರೂಪಿಸ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಜೊತೆಗೆ ಇವರು ನಾವು ಅಂದ್ಕೊಂಡಂಗೆ ಏನು ನಡೀತದೆ ಇಲ್ಲ ವಿಧಿಯಾಟ ಅನ್ನೋದನ್ನು, ನಾವು ಅಂದ್ಕೊಂಡಂಗೆ ಎಲ್ಲ ನಡೀತದೆ ಎಲ್ಲ ವಿಧಿಯಾಟ ಅನ್ನೋದನ್ನು ಅಲ್ಲಗಳೆಯುವ ಕ್ರಮವಾಗಿ ಕೊನೆಯ ಅಧ್ಯಾಯಕ್ಕೆ ಬಂದಿದೆ. ಏನು ಅಂತಂದ್ರೆ ಬ್ರಹ್ಮ ಒಂದು ವಿಧಿ ಬರೀತಾನೆ ಹೋಗ್ತಾನೆ. ಏನು ಅಂದ್ರೆ ಲಾಸ್ಟ್ ಕಥೆ, ಒಂದು ಗಂಡು ಮಗು, ಒಂದು ಹೆಣ್ಣು. ಅವ್ರು ಯಾರು ಇಲ್ಲ, ಋಷಿಮುನಿಗಳ ಅರುಣಿ ಮತ್ತು ನೀರಜ ಅಂತಕ್ಕಂಥ ಎರಡು ಪಾತ್ರ. ಅವರ ಮನೆಯಲ್ಲಿ ಇರುವಂತ ಅವರಿಗೆ ವಿದ್ಯೆ ಕಲಿಯುವಂತ ಒಬ್ಬ ಮಾದ ಇದ್ದಾನೆ. ಸಣ್ಣ ಪಾತ್ರ, ಕೆಳವಾಗಿದ್ದ ಪಾತ್ರ. ಆ ಮಾದನ ನಾವು ಸಂಬೋಧಿಸಿದ ಮಾಧವ, ಮಾಧವ. ಈ ಕಾದಂಬರಿ ಈ ಜನಪದ ಪರಂಪರೆಯಿಂದ ನೇರವಾಗಿ ನಮ್ಮ ವಸ್ತುಸ್ಥಿತಿಗೆ ಬಂದಿದೆ. ನನ್ನ ಮಾಧವನ ಸಂಬೋಧಿಸಿದ ಯಾರಿಗೆ ವಿದ್ಯೆಯನ್ನು ನಿರಾಕರಿಸಲಾಗಿತ್ತೋ, ಯಾರಿಗೆ ನಿಮಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲವೋ, ನಿನಗೆ ಅವರ ಸಮಕ್ಕೆ ನಿಲ್ಲಲಿಕ್ಕೆ ಆಗಲಾರದಂತ ತಿರಸ್ಕೃತವಾದ ಪಾತ್ರ ಮಾಡ. ಆ ಪಾತ್ರ ಈ ಕರುಣಿ ಮತ್ತು ನೀರಜ ಅವರು ಅವನಿಗೆ ಯಾರಿಗೂ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿ ಅವರಿಗೆ ವಿದ್ಯೆ ಮಾಡಲಿಕ್ಕೆ ಶುರು ಮಾಡಿ ಅವ್ರ ಮಕ್ಕಳಾಗ್ತಾರೆ. ಇವರು ಸದಸ್ಯರು ಹೋಗ್ತಾರೆ. ಏನಾಗುತ್ತೆ ಅಂದ್ರೆ ಆ ಮಕ್ಕಳಿಗೆ ವಿಧಿ ಬರೀಲಿಕ್ಕೆ ಬ್ರಹ್ಮ ಬರ್ತಾನೆ. ಆವಾಗ ಇವನು ಎಚ್ಚರವಾಗಿದ್ದುಕೊಂಡು ಆಯ್ತಿರ್ತಾನೆ. ಬ್ರಹ್ಮ ಬರ್ತಾನೆ, ಸಣ್ಣ ಮಗುವಾಗಿ ಬರ್ತಾನೆ. ಯಾರು ನೀನು? ಎದಕ್ಕೆ ಬಂದಿದ್ದೆ? ಇಲ್ಲ, ಏನ್ ಬರ್ತೀವಿ ಹೇಳು. ಇಲ್ಲ, ನಾನು ಹೇಳೋದಿಲ್ಲ, ಇಲ್ಲಿ ಹೇಳ್ಬೇಕು. ನನಗೂ ಗೊತ್ತಾಗಲ್ಲ ಅಂತ ಬ್ರಹ್ಮ, ನನಗೂ ಗೊತ್ತಾಗಲ್ಲ, ಅಲ್ಲೇನು ಕ್ಷಣ ತಂದು ಬರೀತೀನಿ. ಸರಿ, ವಾಪಸ್ ಬರುವಾಗ ಬರೀಬೇಕು, ಹೇಳ್ತೇನೆ. ಎರಡೂ ಮಕ್ಕಳ ಬಗ್ಗೆ ಬರೋಣ, ವಾಪಸ್ ಬರುವಾಗ ಹೇಳ್ತೇನೆ. ಇದನ್ನು ಯಾರಿಗೂ ಹೇಳಬಾರ್ದು, ಹೇಳಿ. ಯಾರಿಗೂ ಹೇಳಿದ್ರೆ ನಿಮ್ದು ತಲೆ ಸಾಗೋಳ. ಏನ್ ಬರ್ತಿರ್ತಾರೆ ಅಂದ್ರೆ, ಒಬ್ಬ ಮಗನಿಗೆ ಒಂದು ಎಮ್ಮೆ, ಒಂದು ಅಕ್ಕಿ ಮುಟ್ಟಿ, ಇಷ್ಟೇ ಜೀವನದಲ್ಲಿ, ಬೇರೆ ಏನಿಲ್ಲ, ಯಾವ ಸೌಕರ್ಯ. ಇನ್ನೊಬ್ಬಗಳು ಸೂಳೆ ಆಗ್ತಾಳೆ. ಇವರು ಅಷ್ಟೇ. ಒಬ್ಬ ಋಷಿಗಳ ದಂಪತಿಗಳ ಮಕ್ಕಳು ಹೀಗಾಗ್ತಲ್ಲ, ಕೇದಾರ. ಸರಿ, ಇದನ್ನು ಹೇಗಾದ್ರೂ ಬದಲಿಸ್ಬೇಕು. ತಪಸ್ ಮಾಡಿ ಹೋಗ್ತಾನೆ, ತಪಸ್ ಮಾಡ. ಅವ್ನು ವಿದ್ಯೆ ಇರಲ್ಲ, ಋಷಿಗಳಿಗೆ ಬ್ರಹ್ಮಜ್ಞಾನ ಆಗುತ್ತೆ, ಬ್ರಹ್ಮಜ್ಞಾನಿ ಆಗ್ತದೆ. ಹೋಗಿ ಬಂದಾಗ ಅವರು ಹಾಗೆ ವಾಪಸ್ ಬಂದಾಗ ಅವ್ರು ಯಾರು ಸತ್ತೋಗಿರ್ತಾರೆ, ಬೇರೆ ಋಷಿಗಳೆಲ್ಲ ಬಂದಿರ್ತಾರೆ, ಇವ್ರು ಇರೋದಿಲ್ಲ. ಅವನ ಮಗನ ಹೋಗ್ತಾನೆ, ಒಂದು ನೆಮ್ಮೆ ಮಕ್ಕಳೆಲ್ಲ ಇರ್ತಾರೆ. ಅವನ ಮಕ್ಕಳು ಗಜ್ಜಿ ಕುಡಿತಾರೆ. ನಾನು ನಿಮ್ಮ ಅಜ್ಜನ ಶಿಷ್ಯ, ನಿಮ್ಮ ಅಪ್ಪನ ಶಿಷ್ಯ ಅಂತ ಹೇಳಿದಾಗ ಅವನು ಕಳೆದು ಗಜ್ಜಿ ಕೊಡ್ತಾರೆ. ಅವನ ಬ್ರಹ್ಮ ಬರೆದ ಹಣೆ ಬರ ಒಂದು
ಅಕ್ಕಿ ಮೂಟೆ ಒಂದು ಎಮ್ಮೆ ಬಿಟ್ಟರೆ ಎಲ್ಲಿ ಅವ್ನು ಹೇಳ್ತಾನೆ, ನನಗೆ ಹೇಗೆ ಅಕ್ಕಿ ಮೂಟೆ ಇದೆ ಅಲ್ವಾ, ನನಗಷ್ಟೆಲ್ಲ ಇಡೀ ಊರಿಗೆ ಅಕ್ಕಿ ಮಾಡಿಬಿಡು ಅಂತ ಅವ್ನು ಕೇಳ್ತಾನೆ. ನನ್ನ ಖಾಲಿ ಆಗಿದ್ದು ನಾನೇ ಮಾಡೋದು, ಇಲ್ಲಿ ಸುಮ್ಮನೆ ನೀನು ಮಾಡು ಮಾಡ್ತಾನೆ. ಮಾಡಿದಾಗ ಅವ್ನಿಗೆ ಏನಿಸ್ತಾನೆ ಅಂತಂದ್ರೆ ಅಕ್ಕಿ ಮೂಟೆ ಏನಂತ ಮಾಡ್ತಾನೆ, ನಾಳೆಗೇನೆಲ್ಲ ಬರುತ್ತೆ ಅಂತೇಳಿ ಅವ್ನು ಹೇಳೋದಾಗೆ ಮಾಡ್ತಾನೆ. ಎಲ್ಲ ಖಾಲಿ ಆಗುತ್ತೆ. ಮರುದಿವ್ಸ ಏನು ಮಾಡಬೇಕು, ಮರುದಿವ್ಸ ಹೊರಗೆ ಹೋಗಿ ಮಾಡ್ತಾನೆ. ಅವ್ನಿಗೆ ಬಾವಿ ಕಟ್ಟ ಮೇಲೆ ಒಂದು ಎಮ್ಮೆ ಕಟ್ಟಿರ್ತಾರೆ, ಒಂದು ಅಕ್ಕಿ ಮೂಟೆ. ಮರುದಿವ್ಸ ಹಾಗೆ ಮಾಡ್ತಾನೆ. ಮತ್ತೆ ಅದೇ ಥರ ದಿನಾಲೂ ಒಂದು ಅಕ್ಕಿ ಮೂಟೆ ಎಮ್ಮೆ ಖಾಲಿ ಆಗಲ್ಲ. ಬ್ರಹ್ಮ ಏನು ಬರ್ದಿದ್ದ, ಅಕ್ಕಿ ಮೂಟೆ ಒಂದು ಎಮ್ಮೆ ಒಂದಷ್ಟೇ ದಿವಸ ಬಿಡ್ಬೇಕಲ್ವಾ. ಬ್ರಹ್ಮ ಬರೆದು ಹಾಗೆ ಯಾರು ಮಾಡ್ಬೇಕು ಕೆಲಸ, ಬ್ರಹ್ಮನೇ ಮಾಡಬೇಕು. ನಂತರ ಮಗಳ ಹತ್ರ ಹೋಗ್ತಾನೆ, ಮಗಳು ವೇಷ ಆಗಿರ್ತಾಳೆ. ಅವಳು ಹೇಳ್ತಾಳೆ, ನಿಮ್ಮ ಹತ್ರ ಬರೋದಲ್ಲ ಜಾಗ ಅಲ್ಲದೆ ನಿಮ್ಮೆಲ್ಲ ವೇಷ ನೋಡಬೇಕು. ಇಲ್ಲ, ನಾನು ನನ್ನ ತಂದೆಯವ್ರ ಶಿಷ್ಯ. ಸರಿ, ಇನ್ಮೇಲೆ ಅವ್ಳು ಹೇಳ್ತಾನೆ, ನೀನು ಎಲ್ಲರಿಗೂ ದೇಹವನ್ನು ಕೊಡಬೇಡ, ನಿನಗೆ ಯಾರು ಬೊಗಸೆ ಗಟ್ಟಲೆ ಮುದ್ದು ರತ್ನಗಳನ್ನು ಕೊಡ್ತಾರೆ ಅವ್ರಿಗೆ ದೇಹ ಅರ್ಪಣೆ ಪದ ಮುಚ್ಕೊಂತಾರೆ. ಒಬ್ಬರು ಎಲ್ಲರೂ ತಿರಸ್ಕರ್ತಾರೆ. ಹೇಳ್ತಾರೆ, ನನ್ನ ಬೆಲೆ ಹೆಚ್ಚಾಗದೆ ಯಾರು ಮುದ್ದು ರತ್ನ ಕೊಡ್ತಾರೆ ಅವ್ರಿಗೆ ಮಾತ್ರ. ಸರಿ, ಮುತ್ತು ರತ್ನ ಕೊಡೋದು ಮಾಡ್ತಾನೆ. ಮುತ್ತು ರತ್ನ ಕೊಡದೇ ಇರೋರೆಲ್ಲ ವಾಪಸ್ ಹೋಗ್ತಾರೆ. ಮುತ್ತು ರತ್ನ ಕೊಡ್ಲಿಕ್ಕೆ ಸಾಧ್ಯ ಇರೋದು ಒಬ್ಬ ಸಾಹುಕಾರನಿಗೆ, ಒಬ್ಬ ರಾಜನಿಗೆ ತಾನೆ. ಹೀಗಾಗಿ ಅವಳು ಪ್ರತಿನಿತ್ಯ ಯಾವ ಮುತ್ತು ರತ್ನ ಅವ್ರಿಗೆ ಮಾತ್ರ ದೇವರು ಕೊಡ್ತಾರೆ. ಹೀಗಾಗಿ ಅವಳು ಎಲ್ಲರಿಗೂ ಅಲ್ಲದೆ ಒಬ್ಬಳಿಗೆ ಮಾತ್ರ ಸಿಗ್ತಾಳೆ. ಅವಳು ಸೂಳಿಯನ್ನ ಪಟ್ಟ ಹೋಯ್ತಾನೆ. ಹೀಗೆ ಜಾಣ್ಮೆಯಿಂದ ಮನುಷ್ಯ ತನ್ನ ಚಾಲಾಕಿತನದಿಂದ, ತನ್ನ ಬುದ್ಧಿಯಿಂದ ಹಣೆ ಬರವನ್ನು ಮೀರುವ ಎರಡು ಕಥೆಗಳನ್ನ ಇಟ್ಟಿರ್ತಾರೆ. ಕೊನೆಗೆ ಕಥೆ ಹೇಗೆ ಮುಗಿದಂದ್ರೆ, ಅವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಯಾರು ಮಾಧವ ಕಥೆಯ ರೂಪಾಂತರ ಮಾಧವ ಆಗ್ತಾನೆ. ಹೋಗುವಾಗ ಚಿಕ್ಕ ಬಾಲಕ ಅಕ್ಕಿ ಮೂಟೆ ಹೊಡ್ಕೊಂಡು ಎಮ್ಮೆ ಹೊಡ್ಕೊಂಡು ಹೋಗ್ತಿರ್ತಾನೆ. ನೋಡಿ ಮಜಾ ಇದೆ. ಕೇಳ್ತಾ, ಯಾರಪ್ಪ ನೀನು ಹೀಗೆ ಹೋಗ್ತಿದ್ದೆ? ಅಲ್ಲಪ್ಪ ಶಾಣೆ ಮನುಷ್ಯ, ನೀನು ನಾನೇನು ಬರ್ದು ಅದನ್ನೆಲ್ಲ ತಿದ್ದುಬಿಟ್ಟೆಲ್ಲ ನನ್ನ ಬುದ್ಧಿವಂತಿಕೆಯಿಂದ. ಅಕ್ಕಿ ಮೂಟೆ ಎಮ್ಮೆ ಯಾರು ಹೊಡ್ಕೊಂಡು ಹೋಗ್ಬೇಕು, ನಾನೇ ತಾನೇ ಅಂತ ಬ್ರಹ್ಮ ಹೇಳ್ತಾರೆ. ಇದು ನಂಗೆ ತುಂಬ ಇಷ್ಟ. ಕೊನೆಗೆ ಯಾರು ನೀಲಾಂಬಿಕೆ ಮಗಳಿರ್ತಾರಲ್ವ, ಆ ಮಗಳೇ ನೀಲಾಂಬಿಕೆಯನ್ನ ಮತ್ತು ಹರಿಹರನ್ನ ಪುಟ್ಟ ಮಗಳು ಅವಳ ನಡೆಯುವ ತಂದೆ ತಾಯಿಯ ಹಾದಿನ ಬೇರೆ ದಾರಿಯಲ್ಲಿ ಹೋಗುವ ಅಂತ ಹೇಳೋದಂತೆ. ತಂದೆ ತಾಯಿ ಹಿಡಿದ ಮಾರ್ಗವನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗುವ ತುಂಡು ಹುಡುಗಿ ಮತ್ತು ವಿಧಿ ಬರೆಯುವ ಮಾರ್ಗವನ್ನು ಕಂಡುಕೊಂಡು ಅನ್ನೋದನ್ನ ಹೇಳ್ತಾರೆ. ಆ ವಿಧಿಯಮ್ಮ, ನಾನು ಸತ್ತು ಹೋಗ್ತಾ ಇದ್ದೀನಿ, ಮುಂದೆ ಈ ಕಾರ್ಯಭಾರವನ್ನು ತನಗೆ ತಾಯಿ ಒಪ್ಪಿಸಿದಿಲ್ಲ, ಹಾಗೆ ಮೊಮ್ಮಗಳಿಗೆ ಒಪ್ಪಿಸ್ಬೇಕಲ್ಲ, ಹಾಗೆ ಮಗಳಿಗೆ ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಅವಳಿಗೆ ಮೊಮ್ಮಗಳಿಗೆ ಆ ವಿಧಿಯನ್ನು ಮಚ್ಚೆ ಇಟ್ಕೊಂಡು ಬಿಟ್ಟಿರುವಂಥ ಅದೃಷ್ಟದ ಸಂಕೇತ ಅಂತ ಹೇಳಿದ್ರೆ ಮಚ್ಚೆನ ಇಟ್ಕೊಂಡು ಬಿಟ್ಟಿರುವಂಥ ಹೂಗೆ ಅವಳು ವಿಧಿ ಬರೆಯುವ ಮಾರ್ಗವನ್ನು ಕಂಡುಕೊಂಡು ಇದಾಗಿದೆ. ಒಟ್ಟಾರೆಯಾಗಿ ಇಷ್ಟನ್ನು ಮಾತ್ರ ನಮಗೆ ಹೇಳ್ಕೊಂಡಾಗಿದೆ. ಈ ಅನೇಕ ಪಾತ್ರಗಳು ಬರ್ತಾರೆ, ಗೌರಿ ಬರ್ತಾರೆ, ತಿಮ್ಮರಾಯಿ ಬರ್ತಾರೆ, ವಿಶೇಷವಾದ ಪಾತ್ರಗಳು. ಅದ್ರ ಮೂಲಕ ವಿಧಿಯಾಟದ ಅನೇಕ ಕಥೆಗಳಲ್ಲಿ ಇಚ್ಚಿಕೊಳ್ತಾರೆ. ಅವೆಲ್ಲ ಕಥೆಗಳು ನಮಗೆ ತುಂಬ ಸಹಿ ಅನ್ನಿಸ್ತವೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ, ಮತ್ತು ಎಲ್ಲೋ ಹೊಸ ಓದನ್ನು ನಮಗೆ ಕೊಟ್ಟರೇನೋ ಅನ್ನೋ ಭಾವತೃಪ್ತಿ ನಮಗೆ ಆಗುತ್ತೆ. ಖಂಡಿತವಾಗಿ ಈ ಕಾದಂಬರಿ ಹೊಸ ವಿಚಾರವನ್ನು ಅಲ್ಲದೇ ಇದ್ದು ಸಹ ನಾವು ಕೇಳಿಕೊಟ್ಟಿರುವ ವಿಧಿಯಾಟದ ಕಥೆಗಳನ್ನು ನಾವು ವಿಧಿ ಇಲ್ಲದೆ ಓದಬೇಕಾಗುತ್ತೆ ಅನಿಸುತ್ತೆ. ಈ ಕಾದಂಬರಿ ವಿಧಿಯ ಕುರಿತು ನಮ್ಮ ಸಭೆಗಳಿಗೆ ನಾವು ಮೂಡಿಸುವಂಥ ಆಸೆ ಇಷ್ಟ, ಹೊಸ ಒಂದು ಭಾವವನ್ನು ನಮ್ಮಲ್ಲಿ ಉಂಟು ಮಾಡಲು ನಮ್ಮ ನಿರಾಶೆಯನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಈ ಭಾಷೆ ಇರಲಿಲ್ಲ, ಭಾಷೆ ಸೊಗಡಿರಲಿಲ್ಲ, ಅದು ತುಂಬ ಇಷ್ಟ ಆಯಿತು. ಮತ್ತು ಅದನ್ನ ನಮ್ಮ ಜೊತೆಗೆ ಎದುರಿಟ್ಟುಕೊಂಡು ವ್ಯಕ್ತಿಗಳು ಮಾತಾಡ್ತಿದ್ರೆ ಅನ್ನೋ ರೀತಿಯಲ್ಲಿ ಭಾಷೆಯನ್ನು ಅಷ್ಟು ವ್ಯವಸ್ಥಿತವಾಗಿ ಕಲಿಸಿದ್ದಾರೆ. ಹೀಗಾಗಿ ಅಂಥದ್ದೊಂದು ಕನ್ನಡ ಕಾದಂಬರಿಗಳಿಗೆ ಉತ್ತಮ ಕಾದಂಬರಿ ಕೊಟ್ಟಾಗೂ ಸಹ ಇಂಥ ಒಂದು ಚಿಕ್ಕ ವಸ್ತು ಇಟ್ಕೊಂಡು ಅದನ್ನು ನಿರೂಪಿಸುವ ಮತ್ತು ಎಲ್ಲ ಜನಪದಗಳನ್ನು ಚೆನ್ನಾಗಿ ಗುರುತಿಸಿಕೊಳ್ಳುವಂಥ ಕೌಶಲ್ಯವನ್ನು ಈ ಮೇಳದಲ್ಲಿ ಗತಿ ಇದೆಯಲ್ವ. ಹೀಗಾಗಿ ಈ ವಿಧಿಯ ಕುರಿತಾದ ಕಾದಂಬರಿ ಓದಿ ಕುರಿತ ಮತ್ತೊಮ್ಮೆ ಅಭಿನಂದನೆಗಳು ನಮ್ಮೆಲ್ಲರ ಈ ಸಾಂಗತ್ಯ ತುಂಬ ಖುಷಿ ಕೊಟ್ಟಿದೆ. ನಮಸ್ಕಾರ.